ನಮ್ಮ ಗುಪ್ತವಿದ್ಯೆ ಮತ್ತೆ ಇದು HBB ಬರೆದಂತಹ ಗುಪ್ತವಿದ್ಯೆ ಆರು ಸೃಷ್ಟಿ ಅದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಈಗಾಗಲೇ ಡಾಕ್ಟರ್ ನಾಗೇಶ್ ಅವರು ಹೇಳಿದ್ದಾರೆ. ಅವರು ಸರಣಿ ಉಪನ್ಯಾಸಗಳು ಸಾಕಷ್ಟು ಈಗಾಗಲೇ ಬಂದಿದೆ. ಅದರ ಇನ್ನೊಂದು ಭಾಗ ಅಂತ ವೈಜ್ಞಾನಿಕವಾಗಿ ನಾನು ಹೇಳೋದಕ್ಕೆ ಇವತ್ತು ಇಷ್ಟಪಡ್ತಿದ್ದೀನಿ. ಈವನ್ ಲಾಸ್ಟ್ ವೀಕು ಸೋದರಿ ಪಾರ್ವತಮ್ಮನವರು ಸೃಷ್ಟಿ ಬಗ್ಗೆ ಆನ್ಲೈನ್ ಉಪನ್ಯಾಸವನ್ನು ಕೊಟ್ಟಿದ್ದಾರೆ. ಸೃಷ್ಟಿಯ ಮೊದಲು ಆಕ್ಚುಲಿ ನಾವು ಹೇಳಬೇಕು ಅಂದರೆ, ಈಗಾಗಲೇ ನಿಮಗೆ ಗೊತ್ತಿದೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇದು ಭಾರತೀಯ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ. ನಾವು 2016ರಲ್ಲಿ ಸೃಷ್ಟಿಯನ್ನ ಅಂದರೆ ಬ್ರಹ್ಮಾಂಡವನ್ನು ನೋಡುವುದಕ್ಕೆ ಆಸ್ಟ್ರೋಸ್ಯಾಟ್ ಎಂಬ ಉಪಗ್ರಹವನ್ನ ಮೇಲೆ ಭೂಮಿಯ ಮೇಲ್ಭಾಗದಲ್ಲಿ ಸುಮಾರು 600 ಕಿಲೋಮೀಟರ್ ಅಂತರದಲ್ಲಿ ಅದನ್ನ ಇಟ್ಟು ಸೃಷ್ಟಿಯನ್ನ ಗಮನಿಸ್ತಾ ಇದ್ದೀವಿ. ಅಂದ್ರೆ ಸೃಷ್ಟಿ ಆ ಬ್ರಹ್ಮಾಂಡ ಯಾವ ರೀತಿ ಇದೆ, ಆ ಬ್ರಹ್ಮಾಂಡದಲ್ಲಿ ಏನೇನು ನಕ್ಷತ್ರಗಳು, ಆ ನಕ್ಷತ್ರಗಳಿಂದ ಬರುವಂತಹ ಕ್ಷಕಿರಣಗಳಿರ್ಬೋದು, ಕಾಸ್ಮಿಕ್ ರೇಸ್ ಇರ್ಬೋದು, ಆಲ್ಫಾ ಬೀಟಾ ಗಾಮಾ, ಮತ್ತೆ ಸೂರ್ಯ, ಆ ಬೇರೆ ನಕ್ಷತ್ರಗಳು ಮತ್ತೆ ಗ್ರಹಗಳು, ಈ ರೀತಿ ನಾವು ಅಧ್ಯಯನ ಮಾಡೋದಕ್ಕೆ ಈ ಸ್ಪೇಸ್ ಅಬ್ಸರ್ವೇಟರಿ ಎಂಬ ಉಪಗ್ರಹವನ್ನ ಆರಿಸಿಬಿಡಲಾಗಿದೆ. ಈಗಲೂ ಅದು ವರ್ಕ್ ಆಗ್ತಾ ಇದೆ. ಆ ಮುಖಾಂತರ ಸಾಕಷ್ಟು ಬ್ರಹ್ಮಾಂಡವನ್ನ ನಾವು ತಿಳ್ಕೊಂಡಿದ್ವಿ. ಇನ್ನ ನಾಸಾದವರು ಅಂದ್ರೆ ಅಮೇರಿಕನ್ ನಾಸಾ ಅಂದ್ರೆ ಅಮೇರಿಕ ಅವರ ಒಂದು ಸ್ಪೇಸ್ ಆರ್ಗನೈಸೇಷನ್, ಅವರು ಈಗಾಗಲೇ ಏನ್ ಮಾಡಿದ್ದಾರೆ, ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನ 1990ರಲ್ಲೇನೆ ಕಳಿಸಿದ್ದಾರೆ. ಅವ್ರದ್ದು ಹಬಲ್ ಟೆಲಿಸ್ಕೋಪು ಸುಮಾರು 550 ಕಿಲೋಮೀಟರ್ ಭೂಮಿಯ ಮೇಲ್ಭಾಗದಲ್ಲಿ ಅದು ಭೂಮಿಯ ಸುತ್ತಲೂ ಸುತ್ತ ಅದರ ಕ್ಯಾಮರಾವನ್ನ ಬ್ರಹ್ಮಾಂಡದ ಕಡೆ ತಿರುಗಿಸಿದ್ದೀವಿ. ಆ ಬ್ರಹ್ಮಾಂಡದಲ್ಲಿ ಬರುವಂತಹ ವಿವಿಧ ರೀತಿಯಾದಂತಹ ಶಕ್ತಿಗಳನ್ನ ಕಂಡುಹಿಡಿದು ಆ ಶಕ್ತಿ ಯಾವ ಮುಖಾಂತರ ಬರ್ತಾ ಇದೆ ಅಂದ್ರೆ, ಈ ಶಕ್ತಿಯು ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತೀವಿ. ಇದು ಟೆಕ್ನಿಕಲ್ ಆಗಿ ವೈಜ್ಞಾನಿಕವಾಗಿ ಹೇಳಬೇಕು ಅಂದ್ರೆ, ಅದರಲ್ಲಿ ರೇಡಿಯೋ ವೇವ್ಸ್ ಇರ್ತದೆ, ಮೈಕ್ರೋವೇವ್ಸ್ ಇರ್ತದೆ, ಆಲ್ಫಾ ಬೀಟಾ ಗಾಮಾ, ಎಕ್ಸ್ರೇ, ಈ ರೀತಿಯಾದಂತಹ ಒಂದು ಶಕ್ತಿಯ ಕಣಗಳು. ಈ ಶಕ್ತಿಯ ಕಣಗಳನ್ನ ವಿವಿಧ ತರಂಗಾಂತರಗಳಿಂದ ನಾವು ಅವುಗಳನ್ನು ನೋಡಿದರೆ, ಆ ವಿವಿಧ ತರಂಗಾಂತರಗಳಲ್ಲಿ ಆ ಶಕ್ತಿಯು ಎಷ್ಟಿದೆ, ಅದು ಎಷ್ಟು ದೂರದಲ್ಲಿದೆ, ಮತ್ತೆ ಅದರ ರಚನೆ ಯಾವ ರೀತಿಯಾಗಿದೆ, ಅದನ್ನು ಕಂಡುಹಿಡಿಯೋದಕ್ಕೆ ಸಾಕಷ್ಟು ಸಂಶೋಧನೆಗಳು ಮತ್ತೆ ಅದರದ್ದು ಮೆಷರ್ಮೆಂಟ್ ಅನ್ನ ಮಾಡಲಾಗಿದೆ ಈಗಾಗಲೇ. ಇತ್ತೀಚೆಗೆ ಅಂದ್ರೆ 2025ರಲ್ಲಿ ಮತ್ತೆ ನಾಸಾ ಸಂಸ್ಥೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಎಂಬ ಸ್ಪೇಸ್ ಅಬ್ಸರ್ವೇಟರಿ, ಇದು ಈ ಹಬ್ಬಲ್ ಟೆಲಿಸ್ಕೋಪ್ಗಿಂತ ತುಂಬಾ ದೊಡ್ಡದು, ಮತ್ತೆ ಇದು ಸೂರ್ಯನ ಹತ್ತಿರ ಅಂದ್ರೆ L2, ಈಗಾಗಲೇ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ನಮ್ಮ L1 ಅಂದ್ರೆ ಲಾಗ್ರೇಂಜಸ್ ಪಾಯಿಂಟ್ಸ್ ಅಂತ, ಲಾಗ್ರೇಂಜಸ್ ಪಾಯಿಂಟ್ಸ್ L1, L2, L3, L4, L5, ಆ ತರ 5 ಪಾಯಿಂಟ್ಸ್ ಇದೆ. ಆ 5 ಪಾಯಿಂಟ್ಸ್ ಅದು ಏನು ಅಂದ್ರೆ ಈಕ್ವಿಲಿಬ್ರಮ್ ಅಲ್ಲಿ ಇರ್ತದೆ. ಅಲ್ಲಿ ಏನಾದ್ರೂ ನಾವು ಸ್ಪೇಸ್ ಕ್ರಾಫ್ಟ್ ಇಟ್ಟು ಅದರ ಸುತ್ತಲೂ ಅಲ್ಲೇ ಅದನ್ನ ರೊಟೇಟ್ ಮಾಡಿದ್ರೆ, ಅದು ಸೂರ್ಯನು ಮತ್ತೆ ಬೇರೆ ನಕ್ಷತ್ರಗಳು ಇಲ್ಲ ಅಂದ್ರೆ ಸೌರಮಂಡಲದಿಂದ ಬರುವಂತಹ ಒಂದು ಶಕ್ತಿಯನ್ನ ಕಂಡುಹಿಡಿದು ಯೂನಿವರ್ಸ್, ನಾವೇನಂತೀವಿ ಈ ಯೂನಿವರ್ಸ್, ಸೌರಮಂಡಲ ಮತ್ತೆ ಬಿಯಾಂಡ್ ದಿ ಸೌರಮಂಡಲ ಅಂದ್ರೆ ನಕ್ಷತ್ರ ಪುಂಜಗಳಿಗಿಂತ ಮತ್ತೆ ಬಿಯಾಂಡ್ ಅಂದ್ರೆ ಈ ಯೂನಿವರ್ಸ್,
ಆ ಯೂನಿವರ್ಸ್ ಅಲ್ಲಿರುವಂತಹ ವಿವಿಧ ರೀತಿಯಾದಂತಹ ಶಕ್ತಿಯ ಕಣಗಳನ್ನು ಕಂಡುಹಿಡಿಯುವುದಕ್ಕೆ ಸಾಕಷ್ಟು ಡೇಟಾ ಅಂದರೆ ವಿವರಣೆ ಅಂದರೆ ವೈಜ್ಞಾನಿಕವಾದಂತಹ ಒಂದು ಡೇಟಾನ ಈಗಾಗಲೇ ಕೊಟ್ಟಿದೆ. ಸೊ ಅದರಿಂದ ಇನ್ನೂ ಸೃಷ್ಟಿಯನ್ನು ಇನ್ನೂ ಆಳವಾಗಿ ತಿಳ್ಕೊಳ್ಳೋದಕ್ಕೆ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ತುಂಬ ಅನುಕೂಲವಾಗಿದೆ. ಅನಂತರ ನಮ್ಮದೇ ಆದಂತಹ ಇಸ್ರೋ ಸಮಸ್ಯೆ ನಿಮಗೆಲ್ಲ ಗೊತ್ತಿದೆ. ಇತ್ತೀಚೆಗೆ 2023ರಲ್ಲಿ 24ರಲ್ಲಿ ಆದಿತ್ಯ ಎಲ್ ಒನ್ ಅನ್ನೋದು ಆ್ಯಕ್ಚುಲಿ ಲಗ್ರೇಂಜಿಯ ಪಾಯಿಂಟ್ L1 ಅಂತ. ಸೊ ಅದು ಭೂಮಿಯ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಅದು ಆ ಪಾಯಿಂಟಲ್ಲಿ ಇದ್ದು ಅಲ್ಲಿಂದ ಸೂರ್ಯನನ್ನು ಸತತವಾಗಿ ನೋಡ್ತಾ ಇದೆ. ಸೂರ್ಯನಿಂದ ಬರುವಂತಹ ಸೌರ ಮಾರುತಗಳು ಇರ್ಬೋದು, ಅದನ್ನು ಸೋಲಾರ್ ವಿಂಡ್ಸ್ ಅಂತೀವಿ, ಸೋಲಾರ್ ಕ್ಲೌಡ್ಸ್ ಅಂತೀವಿ. ಇಲ್ಲ ಸೂರ್ಯನಿಂದ ಬರುವಂತಹ ಎಕ್ಸ್ರೇಸ್ ಇರ್ಬೋದು, ಸೂರ್ಯನಿಂದ ಬರುವಂತಹ ಗಾಮಾ ರೇಸು, ಸೂರ್ಯನ ಒಳ ಹೊಕ್ಕಿದಾಗ ಸೂರ್ಯನ ಒಳ ಪದರದಲ್ಲಿರುವಂತಹ ಟೆಂಪರೇಚರು ಇರ್ಬೋದು, ಮತ್ತೆ ಅದರಲ್ಲಿರುವಂತಹ ಸ್ಟ್ರಕ್ಚರ್ ಇರ್ಬೋದು, ಮತ್ತೆ ಸೂರ್ಯನ ಹೊರಭಾಗದಲ್ಲಿರುವಂತಹ ಕರೋನಾ, ಸೂರ್ಯನ ಪ್ರಭೆ, ಈ ರೀತಿ ಸೂರ್ಯನ ಬಗ್ಗೆನೇ ಅಧ್ಯಯನ ಮಾಡೋದಕ್ಕೆ ನಮ್ಮ ಆದಿತ್ಯ L1 ಕಳಿಸಲಾಗಿದೆ. ಸೊ ಇದು ನಮ್ಮ ಆದಿತ್ಯ L1 ಒಂದು ಪಕ್ಷಿ ನೋಟ. ಸೊ ಇನ್ನೂ ನಿಮಗೆ ಗೊತ್ತಿದೆ, ನಮ್ಮ ಇಸ್ರೋ ಸಂಸ್ಥೆ ಈಗಾಗಲೇ ಇನ್ನೊಂದು ಗ್ರಹ ಅಂದರೆ ಮಾಮ್ ಅಂತೀವಿ, ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ 2014ರಲ್ಲಿ ಮಾರ್ಸ್ಗೆ ಹೋಗಿ ಅದು ಗ್ರಹ, ಆ ಮಾರ್ಸ್ ಗ್ರಹದಲ್ಲಿ ಅದರ ರಚನೆ ಯಾವ ರೀತಿ ಇದೆ, ಮಾರ್ಸ್ ಮತ್ತೆ ಭೂಮಿ ಎರಡು ಅಂದರೆ ಮಂಗಳ ಗ್ರಹ, ಮಾರ್ಸ್ ಅಂದರೆ ಮಂಗಳ ಗ್ರಹ ಮತ್ತೆ ಭೂಮಿ ಇವೆರಡೂ ಏನಾದರೂ ಹೊಂದಾಣಿಕೆ ಇದೆಯಾ, ಮಾರ್ಸ್ ಗ್ರಹದಲ್ಲಿ ಮತ್ತೆ ಮಂಗಳ ಗ್ರಹ ನಮ್ಮ ಭೂಮಿಯ ಇದರಲ್ಲಿ ಏನಾದರೂ ಇನ್ ಟರ್ಮ್ಸ್ ಆಫ್ ಏನು ಅಂದರೆ ಅಟ್ಮಾಸ್ಫಿಯರ್ ಯಾವ ರೀತಿ ಇದೆ, ಮತ್ತೆ ಅದರ ಕೆಮಿಕಲ್ಸ್ ಯಾವ ರೀತಿ ಇದೆ, ಅದರ ಪದರಗಳು ಯಾವ ರೀತಿ ಇದೆ, ಮಣ್ಣು ಯಾವ ರೀತಿ ಇದೆ, ಈ ವಿಷಯಗಳನ್ನು ಅನ್ವೇಷಣೆ ಮಾಡೋದಕ್ಕೆ ನಮ್ಮ ಮಾರ್ಸನ್ನು ಕಳಿಸಿ ಸಾಕಷ್ಟು ವಿವರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಇದೆಲ್ಲ ಏನು ಅಂದರೆ ನಾವು ಅನ್ವೇಷಣೆ ಮನುಷ್ಯನಿಗೆ ಅಂದರೆ ಕಾಣಿಸದೇ ಇರುವಂತಹ ಒಂದು ಪ್ರದೇಶಕ್ಕೆ, ಅನ್ನೋನ್ ಪ್ಲೇಸ್ಗೆ ಹೋಗಿ ಅದರ ಬಗ್ಗೆ ನಾವು ವಿವರಣೆಯನ್ನು ತಿಳ್ಕೊಂಡು ಅದರ ಒಂದು ಚಲನವಲನ ಇರ್ಬೋದು, ಅದರ ಬಗ್ಗೆ ಸೂಕ್ಷ್ಮಾತಿ ಸೂಕ್ಷ್ಮ ವಿವರಗಳನ್ನು ತಿಳ್ಕೊಳ್ಳೋದಕ್ಕೆ ಅನ್ವೇಷಣೆ ಅಂತ ಹೇಳ್ತೀವಿ. ಸೊ ಇಷ್ಟು ಈಗಾಗಲೇ ಸ್ಪೇಸ್ ಅಬ್ಸರ್ವೇಟ್ರಿ ಆರ್ ಬ್ರಹ್ಮಾಂಡದ ಒಂದು ರಹಸ್ಯಗಳನ್ನು ತಿಳಿದುಕೊಳ್ಳೋದಕ್ಕೆ ಈಗಾಗಲೇ ಕಳಿಸಿರೋದು. ಇನ್ನು ಮುಂದೆ ಈಗಾಗಲೇ ನಿಮಗೆ ಗೊತ್ತಿರುವಂಗೆ ವಾಯೇಜರ್ 1 ಎಂಬ ಉಪಗ್ರಹ ಸುಮಾರು 48 ವರ್ಷಗಳ ಹಿಂದೆ, ಲೆಕ್ಕ ಹಾಕೊಳ್ಳಿ, ಸುಮಾರು 48 ವರ್ಷಗಳ ಹಿಂದೆ ಅಮೇರಿಕಾ ಸಂಸ್ಥೆ ಆದಂತಹ ನಾಸಾ ಬ್ರಹ್ಮಾಂಡವನ್ನೇ ಶೋಧಿಸೋದಕ್ಕೆ ಕಳಿಸಿದೆ. ಈಗಾಗಲೇ ನಮಗೆ ಗೊತ್ತು, ಈಗಾಗಲೇ 8 ಗ್ರಹಗಳಿದೆ. ಆ 8 ಗ್ರಹಗಳ ಚಲನೆ ವಲನೆ, ಆ 8 ಗ್ರಹಗಳ ಒಂದು ಸ್ಟ್ರಕ್ಚರು, ಆ ಗ್ರಹಗಳು ಇಂದ ಆಚೆ ಹೋಗಿ 47 ವರ್ಷಗಳ ಹಿಂದೆ ಬಿಟ್ಟಿರುವಂತಹ ಗ್ರಹ ಇನ್ನೊಂದು ಸೌರಮಂಡಲ, ನಮ್ಮ ಸೌರಮಂಡಲ ಬಿಟ್ಟು ಇನ್ನೊಂದು ಸೌರಮಂಡಲದ ಕಡೆ ಹೋಗ್ತಾ ಇದೆ. ಅಂದರೆ ನೀವು ಲೆಕ್ಕ ಹಾಕೊಳ್ಳಿ, ಸುಮಾರು 240 ಬಿಲಿಯನ್ ಕಿಲೋಮೀಟರ್ಸ್ ದೂರ ಹೋಗಿದೆ ಅದು. ಅಷ್ಟು ದೂರದಿಂದ ನಮಗೆ ಸಿಗ್ನಲ್ಸ್ ಬರಬೇಕಂದ್ರೆ
ಸುಮಾರು 24 ಗಂಟೆ ಬೇಕಂತೆ. ಅಲ್ಲಿಂದ ನಾವು ಇಲ್ಲಿಂದ ಕಳ್ಸಕ್ಕೂ ಮತ್ತೆ ಅಲ್ಲಿಂದ ವಾಪಸ್ ತಗೊಳ್ಳೋದಕ್ಕೂ ಸುಮಾರು 22 ಗಂಟೆಯಿಂದ 24 ಗಂಟೆ ಟೈಮ್ ಬೇಕು. ಅದು ಸೂ ಏನು ಈ ರೇಡಿಯೋ ವೇವ್ಸ್ ಬೆಳಕಿನ ವೇಗದಲ್ಲಿ ಚಲಿಸುವಂತಹದ್ದು. ಅಂದ್ರೆ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ದೂರ ಕ್ರಮಿಸುವಂತಹ ಒಂದು ವೇವ್ಸ್, ಅಂದ್ರೆ ರೇಡಿಯೋ ಸಿಗ್ನಲ್ಸ್ ಅನ್ನ ಈಗ ಕಳಿಸಿದರೆ ಆ ಗ್ರಹ, ಆ ನಮ್ಮ ವಾಯೇಜರ್ 1 ಅನ್ನ ಸೇರೋದಕ್ಕೆ 22 ಗಂಟೆಯಿಂದ 23 ಗಂಟೆ ಬೇಕು. ಮತ್ತೆ ಅಲ್ಲಿಂದ ವಾಪಸ್ ಬರಕ್ಕೆ 23 ಗಂಟೆ ಬೇಕು. ಸೊ ಇದರದ್ದು ವಾಯೇಜರ್ 1 ಮತ್ತೆ ವಾಯೇಜರ್ 2ನು ಇದೇ ರೀತಿ ಕೆಲಸ ಮಾಡೋದಕ್ಕೆ ಹೊರಟಿದೆ. ಈಗ ಇದು ಬ್ರಹ್ಮಾಂಡದ ಒಂದು ಸೂಕ್ಷ್ಮ ನೋಟ, ಅನ್ವೇಷಣೆ, ವೈಜ್ಞಾನಿಕವಾಗಿ ಅನ್ವೇಷಣೆ ಮಾಡೋದಕ್ಕೆ ಇವೆಲ್ಲ ವಿಜ್ಞಾನಿಗಳು ಮಾಡುವಂತಹ ಒಂದು ಪ್ರಯೋಗಗಳು. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತು, ನಮ್ಮ ಗುಪ್ತ ಸಿದ್ಧ ಅನೇ HBB ಬರೆದಂತಹ ಗುಪ್ತ ಸಿದ್ಧಾಂತದಲ್ಲಿ ಈ ಎಲ್ಲ ವಿವರಗಳನ್ನ, ಅಂದ್ರೆ ಈ ಸೃಷ್ಟಿಯ ಬಗ್ಗೆ ಸಾಕಷ್ಟು ವಿವರಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಅಂದ್ರೆ ಆಗಿನ ಒಂದು ಸುಮಾರು 2000 ವರ್ಷಗಳು ಇರ್ಬೋದು, ಇಲ್ಲ ಅಂದ್ರೆ 3000 ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಮತ್ತೆ ಮಹಾತ್ಮರು ಅವರು ಸೂಕ್ಷ್ಮ ಲೋಕಗಳಲ್ಲಿ ಸಂಚರಿಸಿ ಈ ಬ್ರಹ್ಮಾಂಡದ ಒಂದು ರಹಸ್ಯವನ್ನೇ ನಮಗೆ ಇಟ್ಟಿದ್ದಾರೆ. ಅದು ನಮ್ಮ ಪೌರಾಣಿಕ ಗ್ರಂಥಗಳಲ್ಲಿ ಮತ್ತೆ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಸಾಕಷ್ಟು ಕಡೆ ಇದರ ವಿವರವನ್ನ ನೀವು ನೋಡ್ಬೋದು. ಸೊ ಇಷ್ಟು ಅಂದ್ರೆ ಈಗ ಅಂದ್ರೆ ವಿಜ್ಞಾನಿಗೆ ಅಟುಕದಂತಹ, ಅಂದ್ರೆ ಕಣ್ಣಿಗೆ ಕಾಣಿಸದಂತಹದ್ದನ್ನ ನಮ್ಮ ಬ್ರಹ್ಮಜ್ಞಾನ ಇಲ್ಲ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಜ್ಞಾನ ಅದರ ಮುಖಾಂತರ ಸೂಕ್ಷ್ಮ ಲೋಕಗಳಲ್ಲಿ ಅಲ್ಲಿ ನಮ್ಮ ಮನಸ್ಸಿನ ಶಕ್ತಿಯನ್ನು ಪ್ರಹರಿಸಿ ಅದರಿಂದ ನಾವು ಕಂಡುಹಿಡಿಯಬಹುದು. ಆ ವಿಷಯಗಳನ್ನೇ ವಿಜ್ಞಾನ ಈಗಲೂ ಸುಮಾರು ಇದು ರಿಯಲ್ಲ ಅಲ್ವಾ ಅದನ್ನ ತಾಳೆ ನೋಡೋದಕ್ಕೆ ನಾವೆಲ್ಲ ಪ್ರಯೋಗಗಳು ಮಾಡ್ತಾ ಇದ್ದೀವಿ. ಮತ್ತೆ ವಿಜ್ಞಾನನೂ ಸಾಕಷ್ಟು ಇದ್ರ ಮುಖ್ಯ ಸುಮಾರು ಅದನ್ನ ಅವ್ರು ಏನು ಹೇಳಿದಾರೋ ಅವು ಎಲ್ಲ ಸುಮಾರು 90% ಎಲ್ಲ ಕರೆಕ್ಟ್ ಆಗಿರೋದು, ಇನ್ಯಾವುದೋ 10% ಕರೆಕ್ಟ್ ಇಲ್ಲದೆ ಇರ್ಬೋದು. ಸೊ ಇದು ಒಂದು ಹಿನ್ನೆಲೆ. ಸೊ ಈಗ ನಾನು ಒಂದು ಬ್ರಹ್ಮಾಂಡದ ಒಂದು ಹಿನ್ನೆಲೆಯನ್ನ ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಚಿತ್ರದಲ್ಲಿ ನೀವು ಏನ್ ನೋಡ್ತೀರಾ, ಇದು ಬ್ರಹ್ಮಾಂಡದ ಒಂದು ಚಪ್ಪಟೆಯ ಆಕಾರದ ಇಲ್ಲಾಂದ್ರೆ ಮೊಟ್ಟೆ ಆಕಾರದ ಒಂದು ಗೋಳ. ಸೊ ಈ ಗೋಳ ನೀವು ನೋಡಿದರೆ ಇದು ವ್ಯಾಸ ಬಂದು ಬಿಲಿಯನ್ಸ್ ಆಫ್ ಕಿಲೋಮೀಟರ್ಸ್, ಬಿಲಿಯನ್ಸ್ ಅಂದ್ರೆ ವ್ಯಾಸ ಬಿಲಿಯನ್ಸ್ ಆಫ್ ಕಿಲೋಮೀಟರ್ಸ್. ಲೆಕ್ಕ ಹಾಕೊಳ್ಳಿ ಅದು ಎಷ್ಟು ವಿಸ್ತಾರವಾಗಿದೆ ಅಂತ. ಈ ಒಂದು ಬ್ರಹ್ಮಾಂಡದ ರಹಸ್ಯವನ್ನ ತಿಳಿಯೋದಕ್ಕೆ 20 ಮತ್ತು 21ನೇ ಶತಮಾನದಲ್ಲಿ ಆವಿಷ್ಕಾರಗಳೇ, ದೊಡ್ಡ ದೊಡ್ಡ ಆವಿಷ್ಕಾರಗಳೇ ನಡೆದೋಯ್ತು. ಅದು ನಮ್ಮ ಸೈಂಟಿಫಿಕ್ ಆಗಿ. ಸೊ ಆ ವಿಜ್ಞಾನಿಗಳು ಇದರ ರಹಸ್ಯವನ್ನ, ಅದು ಯಾವ ರೀತಿ ಕಲ್ಪನೆಗೆ ಮೀರಿರುವಂತಹ ಒಂದು ರಹಸ್ಯಗಳನ್ನ ಅವರು ಈ ಮುಖಾಂತರ ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಆ ಒಂದು ವಿವರಣೆಯನ್ನ ನಾನು ಇಲ್ಲಿ ಕೊಡೋದಕ್ಕೆ ಕೊಡ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಹಿಸ್ಟ್ರಿ ಆಫ್ ಯೂನಿವರ್ಸ್ ಹಿಸ್ಟ್ರಿ ಆಫ್ ಯೂನಿವರ್ಸ್. ಸರ್ ಎಲ್ಲರಿಗೂ ಕಾಣಿಸ್ತಾ ಇದೆಯಾ ಚಿತ್ರ? ಕಾಣಿಸ್ತಾ ಇದೆ, ಗೋ ಹೆಡ್. ಸರ್ ಬೇರೆಯವ್ರಿಗೆಲ್ಲ ಕಾಣಿಸ್ತಾ ಇದೆಯಲ್ಲ? ಜಸ್ಟ್ ನಿಮಗ್ ಕಾಣಿಸ್ತಾ ಇದ್ರು ಓಕೆ, ಬೇರೆಯವ್ರಿಗೂ ಕಾಣಿಸ್ತದೆ. ಓಕೆ, ಥ್ಯಾಂಕ್ ಯು ಓಕೆ ಮೇಡಮ್. ಸರ್, ದ ಹಿಸ್ಟ್ರಿ ಆಫ್ ಯೂನಿವರ್ಸ್ ಅನ್ನೋ ಒಂದು ಚಿತ್ರ ಇಲ್ಲಿ ನಾವು ನೋಡ್ಬೋದು. ಈಗ ನಮ್ಮ ಗ್ರಂಥಗಳಲ್ಲಿನೂ ಈ ವಿಕಾಸ 7 ಹಂತಗಳಲ್ಲಿ ನಡೆದಿದೆ ಅಂತ ಈಗಾಗಲೇ ನಮ್ಮ ಗ್ರಂಥಗಳಲ್ಲಿ ಹೇಳಿದೆ. ಅದೇ ರೀತಿ ಇಲ್ಲಿಯೂ ವೈಜ್ಞಾನಿಕವಾಗಿ ನೀವು ಅದನ್ನ ತಿಳ್ಕೋಬೇಕು ಅಂದ್ರೆ
ನಮ್ಮ ಹಿಸ್ಟ್ರಿ ಯೂಸ್ ಬಿಗಿನಿಂಗ್ ಈಸ್ ಕಾಲ್ಡ್ ಆಸ್ ದಿ ಇನಿಷಿಯಲ್ ಎಕ್ಸ್ಪ್ಯಾನ್ಷನ್. ನಮ್ಮ ಡಾಕ್ಟರ್ ನಾಗೇಶ್ ಅವರು ಹೇಳಿದರೆ ಸಿಂಗ್ಯುಲಾರಿಟಿ ಇನಿಷಿಯಲಿ ಇಟ್ ವಾಸ್, ಅಂದ್ರೆ ನಮ್ಮ ಇಡೀ ಬ್ರಹ್ಮಾಂಡ ಒಂದು ಚುಕ್ಕೆಯ ಪಾಯಿಂಟ್. ನಮಗೆ ಈ ಚುಕ್ಕೆಯನ್ನ ನೀವು ಇಲ್ಲಿನೂ ನೋಡ್ಬೋದು. ಈ ಎರಡನೇ ಚಿತ್ರದಲ್ಲಿ ಬಿಗ್ ಬ್ಯಾಂಗ್ ಅಂತಿದೆ, ಅಲ್ಲಿ ಈ ಬೆಳಕು ನೋಡಿ ಎಲ್ಲ 360 ಡಿಗ್ರಿಯಲ್ಲಿ ಅದನ್ನ ಅಲ್ಲಿಂದ ಉತ್ಪತ್ತಿ ಆಗ್ತದೆ, ಎಕ್ಸ್ಪ್ಲೋಡ್ ಆಗೋದು ನೋಡಿ. ಈ ಬೆಳಕು 360 ಡಿಗ್ರಿಯಲ್ಲಿ ಎಕ್ಸ್ಪ್ಲೋಡ್ ಆಗಿದೆ. ಸೊ ಅದನ್ನ ಫಸ್ಟ್ ಫೇಸ್ ಆಫ್ ದಿ ಮೊದಲನೆಯ ಹಂತ ಅಂತೀವಿ. ಈ ಹಂತ 10⁻⁻32 ಸೆಕೆಂಡ್ಸ್. ಅಂದ್ರೆ ನಾವು ಏನು ಇಂದು ಒಂದು ಸೆಕೆಂಡಿಗಿಂತ ಮುಂಚೆ, ಅಂದ್ರೆ ಒಂದು ಸೆಕೆಂಡ್ ಅನ್ನ 1 ಫಾಲೋಡ್ ಬೈ 32 zeros ಮಾಡಿದರೆ, ಅಂದ್ರೆ ಆ ಕ್ಷಣಾರ್ಧದಲ್ಲಿ ಆಗುವಂತಹ ಒಂದು ಎಕ್ಸ್ಪ್ಲೋಡ್, ದಟ್ ಈಸ್ ಕಾಲ್ಡ್ ಅಸ್ ಅ ಇನಿಷಿಯಲ್ ಎಕ್ಸ್ಪ್ಯಾನ್ಷನ್ ಅಂತೀವಿ. ಆ ಇನಿಷಿಯಲ್ ಎಕ್ಸ್ಪ್ಯಾನ್ಷನ್ ನಲ್ಲಿ ಅಂದ್ರೆ ಅದು ಸುಪ್ತವಾಗಿರ್ತದೆ. ಅಂದ್ರೆ ಬೀಜ ರೂಪದಲ್ಲಿ. ಈಗಾಗಲೇ ಡಾಕ್ಟರ್ ನಾಗೇಶ್ ಅವರು ಸಾಕಷ್ಟು ಸತಿ ಹೇಳಿದ್ದಾರೆ ಈ ಗುಪ್ತ ಜ್ಞಾನ ಮತ್ತೆ ಇದರಲ್ಲಿ. ಅವರು ಎವ್ರಿ ಟೈಮ್ನು ಹೇಳ್ತಾ ಇರ್ತಾರೆ. ಗುಪ್ತ ಸಿದ್ಧಾಂತ ಮತ್ತೆ ಧ್ಯಾನ ಗ್ರಂಥ ಕವನಗಳಲ್ಲಿ ಈ ಸೃಷ್ಟಿಯ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡಿದರೆ 10⁻−32 ಸೆಕೆಂಡ್ಸ್ ಅಲ್ಲಿ, ಅಂದ್ರೆ ಒಂದು ಸೆಕೆಂಡ್ ಅನ್ನ 1 ಫಾಲೋಡ್ ಬೈ 32 zeros ಮುಂಚೆ ಅದನ್ನ ಎಕ್ಸ್ಪ್ಲೋಡ್, ಅಂದ್ರೆ ಆ ಬೀಜ ರೂಪದಲ್ಲಿರುವಂತಹ ಒಂದು ಕಣ, ಇಲ್ಲ ಅಂದ್ರೆ ಒಂದು ಮ್ಯಾಟರ್, ಇಟ್ ಬಿಕಮ್ಸ್ ಎಕ್ಸ್ಪ್ಲೋಡ್, ಅಂದ್ರೆ ಇಡೀ ಅದು ಸ್ಫೋಟ ಆಗ್ತದೆ. ದಟ್ ಈಸ್ ಕಾಲ್ಡ್ ಎಕ್ಸ್ಪ್ಲೋಡ್. ಆ ಸ್ಫೋಟ ಆಗಿರುವಂತಹ ಒಂದು ಆ ಕಣ ಸಾವಿರಾರು ಕಣಗಳಾಗಿ, ಅಂದ್ರೆ ಸಾವಿರಾರು ಎಲಿಮೆಂಟ್ಸ್ ಆಗಿ ಹೊರಹೊಮ್ಮುತ್ತದೆ. ಅದು 1 ಮೈಕ್ರೋ ಸೆಕೆಂಡ್. ಅಂದ್ರೆ ಆಫ್ಟರ್ 1 ಮೈಕ್ರೋ ಸೆಕೆಂಡ್, ಅಂದ್ರೆ ಬಿಫೋರ್ 1 ಸೆಕೆಂಡ್ ಇದೆಲ್ಲ ಆಗೋದು, ಜ್ಞಾಪಕ ಇರಲಿ. ಬಿಫೋರ್ 1 ಸೆಕೆಂಡ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಎ ಫಸ್ಟ್ ಪಾರ್ಟಿಕಲ್. ಆ ಎಕ್ಸ್ಪ್ಲೋಡ್ ಆದ ತಕ್ಷಣ ಏನಾಗ್ತದೆ, ಆ ಸುಪ್ತ ಸ್ಥಿತಿಯಲ್ಲಿರುವಂತಹ ಬೀಜ ರೂಪದಲ್ಲಿರುವಂತಹ ಎಕ್ಸ್ಪ್ಲೋಡ್ ಆದ ತಕ್ಷಣ ಅದರಿಂದ ಅಗಾಧವಾದಂತಹ ನ್ಯೂಟ್ರಾನ್ಸು, ಪ್ರೋಟಾನ್ಸು ಮತ್ತೆ ಎಲೆಕ್ಟ್ರಾನ್ಸ್ ಹೊರಹೊಮ್ಮುತ್ತದೆ. ಆ ಎಲೆಕ್ಟ್ರಾನ್ಸು, ಪ್ರೋಟಾನ್ಸು, ನ್ಯೂಟ್ರಾನ್ಸು ಹೊರಹೊಮ್ಮಿದಾಗ ಅದರದ್ದು ಇನಿಷಿಯಲ್ ಆಗಿ ಅದರದ್ದು ಟೆಂಪರೇಚರ್ ಸಿಕ್ಕಾಪಟ್ಟಿ ಜಾಸ್ತಿ ಇರ್ತದೆ. ಅದು ಇನ್ನೊಂದು ಚಿತ್ರದಲ್ಲಿ ತೋರಿಸ್ತೀನಿ. ಆ ಎಕ್ಸ್ಪ್ಲೋಡ್ ಆದಂತಹ ಒಂದು ನ್ಯೂಟ್ರಾನು, ಪ್ರೋಟಾನು ಆಮೇಲೆ ಸುಮಾರು ವರ್ಷಗಳಾದ ಮೇಲೆ, ಅಂದ್ರೆ 3 ನಿಮಿಷಗಳಾದ ತಕ್ಷಣ ಆ ಫಸ್ಟ್ ನ್ಯೂಕ್ಲಿಯಸ್ ಇವೆಲ್ಲ ಮತ್ತೆ ಅಗೈನ್ ಸಂಯೋಜನೆ ಆಗ್ತದೆ. ಎಲೆಕ್ಟ್ರಾನು, ಪ್ರೋಟಾನು ಮತ್ತೆ ಎಲೆಕ್ಟ್ರಾನ್ಸು ಮತ್ತೆ ಸಂಯೋಜನೆಯಾಗಿ ಹೀಲಿಯಂ ಮತ್ತೆ ಹೈಡ್ರೋಜನ್ ಆಗಿ ಪರಿವರ್ತನೆ ಆಗ್ತದೆ. ಇಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಅಂಡ್ ನ್ಯೂಕ್ಲಿಯರ್ ಫ್ಯೂಷನ್. ಫ್ಯೂಷನ್ ಅಂದ್ರೆ ಸಂಯೋಜನೆ, ಫಿಷನ್ ಅಂದ್ರೆ ವಿಭಜನೆ. ಸೊ ಇಲ್ಲಿ ಮತ್ತೆ ನ್ಯೂಕ್ಲಿಯರ್ ಫ್ಯೂಷನ್ ಆದಾಗ ಈ 3 ನಿಮಿಷದಲ್ಲಿ ಹೀಲಿಯಂ ಮತ್ತೆ ಹೈಡ್ರೋಜನ್ ಈ ಎರಡೂ ಪರಮಾಣುಗಳು ಉತ್ಪತ್ತಿ ಆಗ್ತದೆ. ಈ ಉತ್ಪತ್ತಿಯಾದ ಪರಮಾಣುಗಳು ಕಾಲಾಂತರ ಏನಾಗ್ತದೆ, ಅಗಾಧವಾದ ಒಂದು ವರ್ಷಗಳಾದ್ಮೇಲೆ ಆ ಶಕ್ತಿ, ಇದು ಬರೀ ಹೀಲಿಯಂ ಹೈಡ್ರೋಜನ್ ಪರಮಾಣುಗಳು ಅಲ್ದೇನೆ ಅದರ ಮುಖಾಂತರ, ಅದರಿಂದ ಅಂದ್ರೆ ಎಕ್ಸ್ಪ್ಲೋಡ್ ಆಗಿರೋ ಒಂದು ಇದರಿಂದ ಶಕ್ತಿನೂ ಹೊರಹೊಮ್ಮುತ್ತದೆ. ಆ ಶಕ್ತಿ ಮತ್ತೆ ಹೀಲಿಯಮ್ಮು, ಹೈಡ್ರೋಜನ್ನು ಮತ್ತೆ ಅಗೈನ್ ಮೀಟ್ ಆಗಿ ಅವು ಏನಾಗ್ತದೆ, ಫಸ್ಟ್ ಆಟಮ್ಸ್ ಆರ್ ಫಾರ್ಮ್ಡ್. ಅಂದ್ರೆ ಈ ಆಟಮ್ ಈಗ ಮೂರನೇ ಭಾಗದಲ್ಲಿ ನೀವು ಏನ್ ನೋಡ್ತೀರಾ, ಸುಮಾರು 3,80,000 ವರ್ಷಗಳಾದ್ಮೇಲೆ
ಈ ಹೀಲಿಯಮ್ಮು ಮತ್ತೆ ಹೈಡ್ರೋಜನ್ನು ಮತ್ತೆ ಏನಾಗ್ತದೆ, ಪುನರ ಹಾಟಮ್ಸ್ ಆಗಿ ಕನ್ವರ್ಟ್ ಆಗ್ತದೆ. ದಟ್ ಈಸ್ ಕಾಲ್ಡ್ ಫಸ್ಟ್ ಲೈಟ್. ಇಟ್ ಹ್ಯಾಸ್ ಕಮ್ ಫ್ರಮ್ ದಿಸ್. ಸೊ ದ ಫಸ್ಟ್ ಲೈಟ್ ಅಂಡ್ ನೋಡಿ, ಅಲ್ಲಿ ನಿಮಗೆ ಆಟಮ್ಸ್ ಆಗಿ ಸುಮಾರು ಆಟಮ್ಸ್ಗಳು ಹಾಗೆ ಸಂಯೋಜನೆ ಆಗ್ತದೆ. ಸೊ ಆನಂತರ ಏನಾಗ್ತದೆ, ಈ ಫಸ್ಟ್ ಲೈಟು ಮತ್ತೆ ಸುಮಾರು 200 ಮಿಲಿಯನ್ ವರ್ಷಗಳ ಆದಮೇಲೆ ಈ ಸ್ಟಾರ್ಸ್ ಅಂದ್ರೆ ಈಗ ಆಟಮ್ಸ್ ಒಂದಕ್ಕೊಂದು ಮತ್ತೆ ಅಗೈನ್ ಸಂಯೋಜನೆ ಆಗಿ ಗ್ಯಾಸು ಮತ್ತೆ ಡಸ್ಟ್ ಆಗಿ ಪರಿವರ್ತನೆ, ಅಂದ್ರೆ ಗ್ಯಾಸ್ ಮತ್ತೆ ಡಸ್ಟ್ ಫಾರ್ಮೇಶನ್ ಟೈಪ್ ಆಗಿ ಸ್ಟಾರ್ಸ್ ಅನ್ನು ಉತ್ಪತ್ತಿ ಮಾಡ್ತದೆ. ಸ್ಟಾರ್ಸ್ ಅಂದ್ರೆ ನಕ್ಷತ್ರಗಳು. ಈ ನಕ್ಷತ್ರಗಳು ಅಗಾಧವಾದಂತಹ ಒಂದು ಸೈಜ್ ಇರ್ತದೆ. ಸೊ ಆನಂತರ 400 ಮಿಲಿಯನ್ ವರ್ಷಗಳ ಆದ್ಮೇಲೆ ಇವು ಮತ್ತೆ ಗುರುತ್ವಾಕರ್ಷಣೆಯ ನಿಯಮಕ್ಕೆ ಮತ್ತೆ ಅದರಲ್ಲಿರುವ ಕಾಸ್ಮಿಕ್ ಶಕ್ತಿಗಳ ಒಂದು ಶಕ್ತಿ ಇಂದ ಮತ್ತೆ ಗ್ಯಾಲಕ್ಸಿ ಮತ್ತು ಡಾರ್ಕ್ ಮ್ಯಾಟರ್ ಉತ್ಪತ್ತಿ ಆಗ್ತದೆ. ಗ್ಯಾಲಕ್ಸಿ ನೋಡಿ, ಈ ಗ್ಯಾಲಕ್ಸಿ ಅಂದ್ರೆ ಈ ಸ್ಟಾರ್ಸ್ ಎಲ್ಲ ಸೇರಿ ಗುರುತ್ವಾಕರ್ಷಣೆಯ ಒಂದು ಅಲ್ಲಿ ಆ ಗುರುತ್ವಾಕರ್ಷಣೆ ಇರ್ತದೆ. ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು, ವೀಕ್ ನ್ಯೂಕ್ಲಿಯರ್ ಫೋರ್ಸು, ಮತ್ತೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಅಂದ್ರೆ 4 ಬಲಗಳು ಈ ಸೃಷ್ಟಿ ಆಗೋದಕ್ಕೆ 4 ಬಲಗಳು. ಅದು ಮುಂದಿನ ಒಂದು ಸ್ಲೈಡಲ್ಲಿ ನಾನು ತೋರಿಸ್ತೇನೆ. ಈ 4 ಫೋರ್ಸಸ್ ಇಂದ, ಒಂದು ಗ್ರಾವಿಟೇಷನಲ್, ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇಂದ ಗ್ಯಾಲಕ್ಸೀಸ್ ಆಗಿ ಪರಿವರ್ತನೆ ಆಗ್ತದೆ. ಈ ಗ್ಯಾಲಕ್ಸೀಸ್ ಜೊತೆ ಎಲ್ಲೆಲ್ಲಿ ಗ್ಯಾಲಕ್ಸಿಗಳು ಇಲ್ಲವೋ ಬೇರೆ, ಅಂದ್ರೆ ವ್ಯಾಕ್ಯೂಮ್ ಪ್ಲೇಸಸ್ ಅಲ್ಲೆಲ್ಲ, ಅಂದ್ರೆ ಎಲ್ಲಿ ನಿರ್ವಾತವಾದಂತಹ ಒಂದು ಜಾಗಗಳಲ್ಲಿ ಡಾರ್ಕ್ ಮ್ಯಾಟರ್ ಅಂದ್ರೆ ಈ ಕಪ್ಪು ಪದಾರ್ಥಗಳು, ಅಂದ್ರೆ ತುಣಗಳು, ಕಣಗಳು, ಕಪ್ಪು ಕಣಗಳು ಅಂತ ಹೇಳ್ತೀವಿ. ಈ ಕಪ್ಪು ಕಣಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದ್ರೆ, ಈ ಲೈಟು ಇವೇನಾದ್ರೂ ಲೈಟ್ ಇದ್ರ ಒಳಗಡೆ ಹೋದ್ರೆ ಅದು ಬಿಡೋದಿಲ್ಲ, ಹೀರ್ಕೊಂಡು ಬಿಡ್ತದೆ, ಮತ್ತೆ ಪ್ರತಿಫಲನ ಆಗೋದಿಲ್ಲ. ಸೊ ಇಂತಹ ಒಂದು ಡಾರ್ಕ್ ಮ್ಯಾಟರ್, ದಿಸ್ ಇಸ್ ಕಾಲ್ಡ್ ಡಾರ್ಕ್ ಮ್ಯಾಟರ್. ಆಮೇಲೆ ಎನರ್ಜಿ, ಇಲ್ಲಿಂದ ನೆಕ್ಸ್ಟ್ ಸ್ಟೇಜ್ಗೆ ಸುಮಾರು 10 ಮಿಲಿಯನ್ ವರ್ಷಗಳಾದ್ಮೇಲೆ ಈ ಗ್ಯಾಲಕ್ಸಿ ಮತ್ತೆ ಡಾರ್ಕ್ ಮ್ಯಾಟರು 10 ವರ್ಷಗಳ ಅಂದ್ರೆ ಮತ್ತೆ ಎಗೈನ್ ಗುರುತ್ವಾಕರ್ಷಣೆ ಮತ್ತೆ 3 ನಿಯಮಗಳು ಸೇರಿ ಸಂಯೋಜನೆ ಆಗಿ ಡಾರ್ಕ್ ಎನರ್ಜಿಯನ್ನು ಉತ್ಪತ್ತಿ ಮಾಡಿ, ಅವು 10 ಮಿಲಿಯನ್ ಇಯರ್ಸ್ ಆದ್ಮೇಲೆ ಮತ್ತೆ 13.8 ಮಿಲಿಯನ್ ಇಯರ್ಸ್ ಅಲ್ಲಿ, 8 ಬಿಲಿಯನ್ ಇಯರ್ಸ್, 13.8 ಬಿಲಿಯನ್ ಇಯರ್ಸ್ ಅಲ್ಲಿ, ಅಂದ್ರೆ ನಾವು ಇವತ್ತಿನ ದಿನ ಆಕಾಶದಲ್ಲಿ ಏನ್ ನೋಡ್ತೀವೋ ಇಂದಿನ ಯೂನಿವರ್ಸ್ ಅಂತೀವಿ. ದಿಸ್ ಇಸ್ ಕಾಲ್ಡ್ ಅಬ್ಸರ್ವಬಲ್ ಯೂನಿವರ್ಸ್. ಸೊ ನಾವು ಡಾಕ್ಟರ್ ನಾಗೇಶನ್ನ ನಾವು ಇವತ್ತು ತಿಳ್ಕೊಬಹುದು, ಯಾಕೆಂದ್ರೆ ಅವರು ಅಬ್ಸರ್ವಬಲ್ ಯೂನಿವರ್ಸ್ ಅಂಡ್ ನಾನ್ ಅಬ್ಸರ್ವಬಲ್ ಯೂನಿವರ್ಸ್. ಸೊ ವಾಟ್ ಆಕ್ಚುಲಿ ಇಂದಿ ನಾವು ಅಮಾವಾಸ್ಯೆ ದಿವಸ ನಾವು ಏನು ಮೇಲೆ ನೋಡ್ತೀವಿ ಅದು ಮಾತ್ರ ಅಬ್ಸರ್ವಬಲ್. ಇದರ ಹಿಂದೆ ನಾನು 6 ಸ್ಟೇಜಸ್ ಹೇಳಿದ್ನಲ್ಲ, ಅದು ಯಾವುದು ನಮಗೆ ಕಣ್ಣಿಗೆ ಕಾಣಿಸಲ್ಲ, ಅವೆಲ್ಲ ಅನ್ಅಬ್ಸರ್ವಬಲ್ ಯೂನಿವರ್ಸ್. ಅದು ಎಷ್ಟು ಬಿಲಿಯನ್ಸ್ 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 ಕಿಲೋಮೀಟರ್ಸು, ಅದು ಹೇಳೋದಕ್ಕೂ ಆಗೋದಿಲ್ಲ, ಅಷ್ಟು ದೊಡ್ಡ ಒಂದು ಬ್ರಹ್ಮಾಂಡ ಇದು. ಸೊ ಈ ಅಬ್ಸರ್ವಬಲ್ ಯೂನಿವರ್ಸ್ ಅಲ್ಲಿ ನಮಗೆ ಗೊತ್ತಿರೋ ಹಂಗೆ, ಈಗ ಈ ಅಬ್ಸರ್ವಬಲ್ ಯೂನಿವರ್ಸ್ ಅಲ್ಲಿ ಸಾಕಷ್ಟು ನಕ್ಷತ್ರ, ಸೌರಮಂಡಲಗಳು, ಆ ಸೌರಮಂಡಲಗಳಲ್ಲಿ ಮತ್ತೆ ನಮ್ಮ ಭೂಮಿ, ಬೇರೆ ಗ್ರಹಗಳು, ಇವೆಲ್ಲ ನಾವು ನೋಡೋದಕ್ಕೆ ಆಗ್ತದೆ. ಸೊ ಇದು ಹಿಸ್ಟ್ರಿ ಆಫ್ ದಿ ಯೂನಿವರ್ಸ್, ಮೊದಲನೆಯ ಚಿತ್ರ. ಎರಡನೇ ಚಿತ್ರ, ಇದು ನೋಡಿ, ಒಂದು ವಿಚಿತ್ರವಾಗಿ, ಮತ್ತೆ ನಾವು ಏನು ಚಿಕ್ಕ ಮಕ್ಕಳು ಒಂದು ಬಲೂನ್ ತಗೊಂಡ್ರೆ ನೋಡಿ, ಆ ಬಲೂನು ಮುಂಭಾಗ
ಬಿಗ್ ಬ್ಯಾಂಗ್ ಅಂತಿದೆ. ಬಲೂನ್ ಮುಂಭಾಗ ನಾವು ಏನು ಪ್ರೆಷರ್ ಆ ಬಲೂನ್ ಗಾಳಿ ಒಳಗಡೆ ಊದ್ತೀವಿ, ಆ ಪಾಯಿಂಟ್ ಅಲ್ಲಿ ಅಂದ್ರೆ ಬಿಗ್ ಬ್ಯಾಂಗ್ ಅಂದ್ರೆ ಆ ಪಾಯಿಂಟ್ ಇಂದ ತಗೊಂಡು ಪಾಯಿಂಟ್ ಆ ಮುಂದೆ ನೀವು ಹೋದ್ರೆ ನೋಡಿ, ಸಾಕಷ್ಟು ಒಳಗಡೆ ಎಷ್ಟೋ ಮ್ಯಾಟರ್ಸ್ ಇನ್ ಟರ್ಮ್ಸ್, ಇವೆಲ್ಲ ಎ ಕಾಸ್ಮಿಕ್ ಎನರ್ಜೀಸ್ ದಟ್ ಈಸ್ ಕಾಲ್ಡ್ as ಎ ಕಾಸ್ಮಿಕ್ ಅಯಾನ್ಸ್ ಆರ್ ದಿ ಎಲೆಕ್ಟ್ರಾನ್ಸ್ ಆರ್ ದ ನ್ಯೂಟ್ರಾನ್ಸ್ ಆರ್ ದಿ ಹೀಲಿಯಂ ಆರ್ ಎನಿ ಅದರ್ ಆಲ್ ಅದರ್ ಗ್ಯಾಸಸ್. ಇವೆಲ್ಲ ಗ್ಯಾಸಸ್ಸು ಈ ಬಲೂನ್ ಒಳಗಡೆ ತುಂಬಿರುವಂತಹ ಒಂದು ಚಿತ್ರವನ್ನ ನೀವು ನೋಡ್ತೀರಿ. ಸೊ ಬಿಗ್ ಬ್ಯಾಂಗ್ ಹೇಳ್ತಾಳೆ ಇಲ್ಲಿ, ದೇರ್ ಇಸ್ ಎ ಕಾಸ್ಮಿಕ್ ಡಾರ್ಕ್ ಏಜಸ್ ಅಂತ, ಕಾಸ್ಮಿಕ್ ಕತ್ತಲೆಯ ಯುಗಗಳು ಅಂತೀವಿ ಇದನ್ನ. ನಮ್ ನಾಗೇಶನು ಹೇಳ್ತಾ ಇದ್ದಾರೆ ಕತ್ತಲೆ, ಈ ಕತ್ತಲೆಯ ಯುಗ. ನೀವು ಇದು ಯೂನಿವರ್ಸು ಬಿಗ್ ಬ್ಯಾಂಗ್ ಫಸ್ಟ್ ಆಗ್ತದೆ, ಅನಂತರ ಏನಾಗ್ತದೆ, ಸುಮಾರು ವರ್ಷಗಳು ಈ ಕತ್ತಲೆಯ ಯುಗದಲ್ಲೇ ಇರ್ತೀವಿ ನಾವು. ಕತ್ತಲೆ ಅಂದ್ರೆ ನೋಡಿ, ಅಲ್ಲಿ ಡಾರ್ಕ್ ಆಗಿದೆ, ಆಕ್ಚುಲಿ ಆ ರಿಂಗೇ ಡಾರ್ಕ್ ಆಗಿದೆ. ಆ ಕತ್ತಲೆಯ ಯುಗಗಳು ವರ್ಷಗಳು ಏನು ಅಂದ್ರೆ 3,80,000 ವರ್ಷಗಳಂತೆ ಅದು ಏಜ್. ಅನಂತರ ಏನಾಗ್ತದೆ ಕತ್ಲೆ, ಯಾಕೆಂದ್ರೆ ಫಸ್ಟು ಎಕ್ಸ್ಪ್ಲೋಡ್ ಆಗ್ತದೆ. ಎಕ್ಸ್ಪ್ಲೋಡ್ ಆದ ತಕ್ಷಣ ಏನಾಗ್ತದೆ, ಟೆಂಪರೇಚರ್ ಕಮ್ಮಿ ಆಗ್ತದೆ. ಟೆಂಪರೇಚರ್ ಕಮ್ಮಿ ಆದ್ರೆ ಆ ಕಣಗಳು ಇಮ್ಮಿಡಿಯೇಟ್ ರಿಯಾಕ್ಟ್ ಆಗಲ್ಲ, ನಿಧಾನವಾಗಿ ಆ ಸ್ಪೇಸ್ ಅಲ್ಲಿ ಮೂವ್ ಆಗ್ತಾ ಹೋಗ್ತದೆ. ಸೊ ಎಗೈನ್ ಮೂವ್ ಆಗಿ ಹೋಗ್ತಾ ಇರುವಾಗ ಅದಕ್ಕೆ ಸಾಕಷ್ಟು ಬೆಳಕು, ಅಂದ್ರೆ ಬೇರೆ ಕಾಸ್ಮಿಕ್ ಎನರ್ಜಿ ಅಂತೀವಿ ಅದನ್ನ, ಸಾಕಷ್ಟು ಶಕ್ತಿಯುತವಾದಂತಹ ಕಾಸ್ಮಿಕ್ ಎನರ್ಜಿ ಅದರ ಮೇಲೆ ಬಿದ್ದು ಆ ರೀತಿ ಮತ್ತೆ ಸ್ಟಾರ್ಸ್, ಆ ಕತ್ತಲೆಯ ಮ್ಯಾಟರ್ ಏನಾಗ್ತದೆ ಅಂದ್ರೆ ಫಸ್ಟ್ ಸ್ಟಾರ್ಸ್ ಆಗ್ತದೆ. ಸ್ಟಾರ್ಸ್ ಆಗೋದು 180 ಮಿಲಿಯನ್ ಇಯರ್ಸ್ ಆದ್ಮೇಲೆ. ಸೊ 180 ಮಿಲಿಯನ್ಸ್ ಆದ್ಮೇಲೆ ಇವೆಲ್ಲ ಫಸ್ಟ್ ಸ್ಟಾರ್, ಅಂದ್ರೆ ಈ ಸ್ಟಾರ್ಗಳು ಫಸ್ಟ್ ತುಂಬಾ ದೊಡ್ಡದಾಗಿರ್ತವೆ. ಮತ್ತೆ ಸ್ಟಾರ್ ಆದ್ಮೇಲೆ ಅದು ಎನರ್ಜಿ ಅದರಲ್ಲಿ ಹಿಡ್ಕೊಂಡಿರ್ತವೆ. ಆ ಎನರ್ಜಿಯನ್ನ ಮತ್ತೆ ಗೈನ್ ರಿಲೀಸ್ ಮಾಡಕ್ಕೆ ಸುಮಾರು ವರ್ಷಗಳು ಹಾಕಿ ಅದು ರಿಲೀಸ್ ಆಗ್ತಾ 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 ಕೆಲವೆಲ್ಲ ಬ್ಲಾಕ್ ಹೋಲ್ಸ್ ಆಗ್ತದೆ, ಕೆಲವೆಲ್ಲ ಡಿಸ್ಕ್ ಆಗಿ ಪರಿವರ್ತನೆ ಆಗ್ತದೆ. ಸೊ ಅದು ಆಗೋದು ಸುಮಾರು 250 ಮಿಲಿಯನ್ ಇಯರ್ಸ್ ಆದ್ಮೇಲೆ. ಸೊ ಇದನ್ನ ಮತ್ತೆ ಈ ಡಾರ್ಕ್ ಹೋಲ್ಸ್ ಅನ್ನ ಮತ್ತೆ ಶಕ್ತಿ ಅದರ ಮೇಲೆ, ಈ ಕಣಗಳ ಮೇಲೆ ಬಿದ್ದು ಮತ್ತೆ ರಿಅಯನೈಸೇಷನ್ ಆಗ್ತದೆ. ಅಂದ್ರೆ ಸತ್ತು ಹೋಗಿರುವಂತಹ ಈ ಡಾರ್ಕ್ ಮ್ಯಾಟರ್ಸ್, ಆ ಕಣಗಳು ಆ ಮೇಲೆ ಆ ಶಕ್ತಿ, ಅಂದ್ರೆ ಫೋಹತ್ ಅಂತೀವಿ ನಾವು ಗುಪ್ತ ವಿಜ್ಞಾನದಲ್ಲಿ, ಅಗಾಧವಾದಂತಹ ಒಂದು ಶಕ್ತಿ ಆ ಫೋಹತ್ತು, ಇಲ್ಲಿ ಕಾಸ್ಮಿಕ್ ಎನರ್ಜಿ ಅಂತೀವಿ. ಆ ಕಾಸ್ಮಿಕ್ ಎನರ್ಜಿ ಬಿದ್ದು ಸುಮಾರು ವರ್ಷಗಳು, ಅಂದ್ರೆ ಮಿಲಿಯನ್ಸ್ ಆಫ್ ಇಯರ್ಸ್ ಆದ್ಮೇಲೆ ಎಗೈನ್ ಅಯನೈಸ್ ಆಗ್ತದೆ. ಎಗೈನ್ ಅಯನೈಸ್ ಆಗಿ ಮತ್ತೆ ಮಾಡರ್ನ್ ಗ್ಯಾಲಾಕ್ಸಿಸ್, ಈಗಿರುವ ಗ್ಯಾಲಾಕ್ಸಿ ಆಗ್ತದೆ. ಮತ್ತೆ ಆ ಗ್ಯಾಲಾಕ್ಸಿಗಳು ಮತ್ತೆ ಎಗೈನ್ 13.8 ಬಿಲಿಯನ್ಸ್ ಇಯರ್ಸ್ ಆದ್ಮೇಲೆ, 13.8 ಬಿಲಿಯನ್ ಇಯರ್ಸ್ ಆದ್ಮೇಲೆ ನಾವು ನೋಡುವಂತಹ ಯೂನಿವರ್ಸ್, ಅಂದ್ರೆ ಈಗ ನಾವು ಏನ್ ನೋಡ್ತಾ ಇದ್ದೀವಿ ಈ ಯೂನಿವರ್ಸ್ ಅನ್ನ ನಾವು ನೋಡ್ಕೋಬಹುದು. ಸೊ 13.8 ಬಿಲಿಯನ್ ಇಯರ್ಸ್ ಅಂದ್ರೆ ನೀವು ಎಷ್ಟು ಲೆಕ್ಕ ಹಾಕೊಳ್ಳಿ, ಎಷ್ಟು ಕೋಟಿ ಕೋಟಿ ವರ್ಷಗಳು ಅದು. ಸೊ ಈ ನಾವು ಏನು ತೋರಿಸಿದ್ದೀನಿ, ಈ ಎರಡು ಚಿತ್ರಗಳ ಒಂದು ವಿವರಣೆ, ಅಂದ್ರೆ ಈ ಯೂನಿವರ್ಸ್ನ 7 ಹಂತಗಳು ಅಂತ ಹೇಳ್ತೀವಿ. ಈ ಯೂನಿವರ್ಸ್ನ 7 ಹಂತಗಳು, ಇದು ಬಿಗ್ ಬ್ಯಾಂಗ್ ಥಿಯರಿ ಅಂತೀವಿ. ಇದನ್ನ 13.5 ಶತಕೋಟಿ ವರ್ಷಗಳ ಕಾಸ್ಮಿಕ್ ಕಾಲಗಣನೆ, ಅಂದ್ರೆ ಅದರ ಟೈಮ್ ಅನ್ನು ನಾವು ತೆಗೆದು 7 ಹಂತಗಳಾಗಿ ವರ್ಗೀಕರಣ ಮಾಡಿದ್ದೀವಿ. ಇದು ಬಾಹ್ಯಾಕಾಶದಲ್ಲಿ, ಇದಕ್ಕೆ ಸ್ಪೇಸ್ ಇದೆ, ಮತ್ತೆ ಮ್ಯಾಟರ್ ಇದೆ, ಮತ್ತೆ ಪ್ರಕೃತಿ ಮ್ಯಾಟರ್ ವಸ್ತು ಅಂದ್ರೆ ಎಲಿಮೆಂಟ್ಸ್.
ಸೊ ಈ ಮೂಲಭೂತ ಶಕ್ತಿಗಳಿಂದ ಸೃಷ್ಟಿನ ನಾವು ಈ ರೀತಿ ವಿವರಣೆ ಮಾಡ್ಬೋದು. ಒಂದು ಏನು ಅಂದ್ರೆ ಏಕತ್ವ, ಅಂದ್ರೆ ಆರಂಭಿಕ ಹಣದುಬ್ಬರ. ಇಲ್ಲಿ ಯಾಕೆಂದ್ರೆ ಕಾಸ್ಮಿಕ್ ಇನ್ಫ್ಲೇಷನ್ಗೆ ಸರಿಯಾದ ಕನ್ನಡ ವರ್ಡ್ ಸಿಕ್ಕಿಲ್ಲ, ಬಟ್ ಅದು ಟ್ರಾನ್ಸ್ಲೇಷನ್ ಕೊಟ್ರೆ ಹಣದುಬ್ಬರ ಅಂತ ಬಂದಿದೆ. ಈ ಪ್ಲೀಸ್, ಇಟ್ ಈಸ್ ಲೈಕ್ ಎ ಕಾಸ್ಮಿಕ್ ಇನ್ಫ್ಲೇಷನ್. ಸೊ ದ ಸಿಂಗುಲಾರಿಟಿ ಅಂಡ್ ದಿ ಕಾಸ್ಮಿಕ್ ಇನ್ಫ್ಲೇಷನ್. ನೋಡಿ, ಇಲ್ಲಿ ನಾವು ಏನು ಬಿಗ್ ಬ್ಯಾಂಗ್ ಅಂತೀವಿ ನೋಡಿ, ಇಲ್ಲಿ ಬಿಗ್ ಬ್ಯಾಂಗ್ ಅಂತ ಇದ್ದೀವಿ. ಈ ಒಂದು ಪಾಯಿಂಟ್ ಇಲ್ಲ ಅಂದ್ರೆ ಈ ಒಂದು ಪಾಯಿಂಟ್ ಅನ್ನ ಸಿಂಗುಲಾರಿಟಿ ಪಾಯಿಂಟ್, ಅದು ಒಂದು ಬೀಜ ರೂಪದಲ್ಲಿರುವಂತಹ ಒಂದು ಶಕ್ತಿ. ಆ ಬೀಜ ರೂಪದಲ್ಲಿರುವಂತಹ ಒಂದು ಶಕ್ತಿ ಒಡೆದಾಗ ಆ ಏಕತ್ವದಿಂದ ಅದು ಎಕ್ಸ್ಪ್ಲೋಷನ್ ಆಗ್ತದೆ. ಅದು ಟೈಮ್ ನೋಡಿ ಹೇಳಿದರೆ ಇಲ್ಲಿ 10⁻⁻32 ಜಸ್ಟ್ ಇಮ್ಯಾಜಿನ್, ಇಟ್ ಈಸ್ 10⁻⁻32 ಸೆಕೆಂಡ್ಸ್ ಅಲ್ಲಿ, ಅಂದ್ರೆ 1 ಸೆಕೆಂಡ್ಗಿಂತ ಪ್ರೀವಿಯಸ್. ಆ 1 ಸೆಕೆಂಡ್ ಅನ್ನು 1/10 ಫಾಲೋಡ್ ಬೈ 32 zeros ಹಾಕಿದ್ರೆ ಕ್ಷಣ ಮಾತ್ರ. ಅದು ಹೇಳೋದಕ್ಕೆ ಆಗಲ್ಲ, ಅಷ್ಟು ಮೈಕ್ರೋ ಅಲ್ಲ, ಪೀಕೋ ಅಲ್ಲ, ಅದಕ್ಕಿಂತ ಕಮ್ಮಿ ಇರುವಂತಹ ಒಂದು ಟೈಮಲ್ಲಿ ಈ ಬ್ರಹ್ಮಾಂಡ ಏಕತ್ವದಿಂದ ಅನೇಕತ್ವವಾಗಿ ಆಗ್ತದೆ. ಅಂದ್ರೆ ಎ ಸಿಂಗುಲಾರಿಟಿ ಹಸ್ ಬಿಕಮ್ ಅನ್ ಎಕ್ಸ್ಪ್ಲೋಡೆಡ್ ಒನ್, ಅಂಡ್ ಅಗಾಧವಾದಂತಹ ಒಂದು ಶಾಖ, ಟೆಂಪರೇಚರ್ ಅದರಿಂದ ಉತ್ಪತ್ತಿ ಆಗ್ತದೆ. ಈ ಅಗಾಧವಾದ ಒಂದು ಶಾಖ ಟೆಂಪರೇಚರ್ ಏನಾಗ್ತದೆ, ಬಹುತೇಕ ಆ ತಕ್ಷಣ ಏನಾಗ್ತದೆ, 1 ಸೆಕೆಂಡಿನ ಟ್ರಿಲಿಯನ್ ಭಾಗಕ್ಕಿಂತ ಕಡಿಮೆ ಅವಧಿಯಲ್ಲಿ ಪರಮಾಣುವಿನ ಗಾತ್ರದಿಂದ ದ್ರಾಕ್ಷಿ ಹಣ್ಣಿನ ಗಾತ್ರಕ್ಕೆ ಘಾತೀಯವಾಗಿ ಅಂದ್ರೆ ಒಂದು ದ್ರಾಕ್ಷಿ ಹಣ್ಣನ್ನು ತಗೊಂಡ್ರೆ ಆ ದ್ರಾಕ್ಷಿ ಹಣ್ಣಿನ ಒಳಭಾಗದಲ್ಲಿರುವಂತಹ ಬೀಜ ರೂಪ, ಬರೀ ಫಸ್ಟ್ ದ್ರಾಕ್ಷಿ ಹಣ್ಣಾಗಕ್ಕೆ ಮೊದಲು ಬರೀ ಬೀಜ ಇರ್ತದೆ. ಆ ಬೀಜ ಮತ್ತೆ ಏನಾಗ್ತದೆ, ಹಣ್ಣು ಆಗ್ತಾ 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 ಅದು ಉಬ್ಬುತ್ತದೆ. ಅಷ್ಟು ದ್ರಾಕ್ಷಿ ಹಣ್ಣಿನ ಗಾತ್ರಕ್ಕೆ ವಿಸ್ತಾರ ಆಗ್ತದೆ. ಅಂದ್ರೆ ಅದು ಎಕ್ಸಾಂಪಲ್ ಕೊಡ್ತಾ ಇರೋದು. ಒಂದು ಅಂದ್ರೆ ಸಾಸುವೆಯಷ್ಟು ಇದು ಎಕ್ಸ್ಪ್ಲೋಡ್ ಆದ್ರೆ ಅದರ ಟ್ರಿಲಿಯನ್ ಟೈಮ್ಸ್, ಅಂದ್ರೆ ಅಷ್ಟು ದೂರ ಎಕ್ಸ್ಪ್ಲೋಡ್ ಆಗಿ ಅದು ತುಂಬಾ ಸ್ಪೇಸ್ ಅಲ್ಲಿ ವಿಸ್ತರಿಸ್ತದೆ. ಈ ಕ್ಷಿತ್ರ ವಿಸ್ತರಣೆಯ ವಿಶ್ವವನ್ನು ಸುಗಮಗೊಳಿಸಿತು ಮತ್ತೆ ಮುಂದಿನ ಅಭಿವೃದ್ಧಿಗೆ ಇದು ವೇದಿಕೆಯನ್ನು ಸಿದ್ಧಪಡಿಯಿತು. ಇದು ಆಯಾಮ, ಅಂದ್ರೆ ಫಸ್ಟ್ ಸ್ಟೇಜ್ ಆಫ್ ದಿ ಎವಲ್ಯೂಷನ್ ಆಫ್ ದಿ ಯೂನಿವರ್ಸ್. ದಿಸ್ ಇಸ್ ಅ ಫಸ್ಟ್ ಸ್ಟೇಜ್ ಆಫ್ ದಿ ಎವಲ್ಯೂಷನ್. ಸೊ ದ ನೆಕ್ಸ್ಟ್ ಸ್ಟೇಜ್ ಅಂದ್ರೆ ಇದಾದ ನಂತರ ಏನಾಗ್ತದೆ ಅಂದ್ರೆ ಇಲ್ಲಿ ಕಣಗಳ ಸೃಷ್ಟಿ, ಅಂದ್ರೆ ಸೆಕೆಂಡ್ ಸ್ಟೇಜ್. ಅಂದ್ರೆ ಆ ಎಕ್ಸ್ಪ್ಲೋಡ್ ಆದ್ಮೇಲೆ ಎ ಸೂಪ್ ಆಫ್ ಎಲಿಮೆಂಟರಿ ಪಾರ್ಟಿಕಲ್ಸ್, ಅಂದ್ರೆ ಎ ಸೂಪ್ ಆಫ್ ಅಂದ್ರೆ ಗೋಧವಾದಂತಹ ಎಲಿಮೆಂಟರಿ ಪಾರ್ಟಿಕಲ್ಸ್ ಅವು ಉತ್ಪತ್ತಿ ಆಗ್ತದೆ. ನೋಡಿ, ಆ ಕಾಸ್ಮಿಕ್ ಇನ್ಫ್ಲೇಷನ್ ಕೊನೆಗೊಂಡಂತೆ ಅದನ್ನು ಚಲಾಯಿಸುವ ತೀವ್ರವಾದ ಶಕ್ತಿಯ ಕ್ವಾರ್ಕ್ಗಳು. ಕ್ವಾರ್ಕ್ ಅನ್ನೋದು ಇದು ಬ್ರಹ್ಮಾಂಡದಲ್ಲಿರುವಂತಹ ಒಂದು ಶಕ್ತಿ. ಕ್ವಾರ್ಕ್ಗಳು ಮತ್ತೆ ಎಲೆಕ್ಟ್ರಾನುಗಳನ್ನು ಒಳಗೊಂಡ ಪ್ರಾಥಮಿಕ ಕಣಗಳ ಸೂಪರ್ ಹೀಟೆಡ್ ಪ್ಲಾಸ್ಮಾ ಆಗಿ ರೂಪಾಂತರಗೊಂಡುತ್ತದೆ. ಅಂದ್ರೆ ಫಸ್ಟ್ ಶಕ್ತಿಯ ಕ್ವಾರ್ಕ್ ಮತ್ತೆ ಎಲೆಕ್ಟ್ರಾನ್ಗಳಿಂದ ಉತ್ಪತ್ತಿಯಾದಂತಹ ಪ್ಲಾಸ್ಮಾ ರೂಪದಲ್ಲಿ ಅದು ರೂಪಾಂತರ ಆಗ್ತದೆ. ಪ್ಲಾಸ್ಮಾ ಅಂದ್ರೆ ಇಟ್ ಈಸ್ ದಿ ಫೋರ್ತ್ ಸ್ಟೇಟ್. ಈಗಾಗಲೇ ಘನ, ದ್ರವ, ಅನಿಲ ಈ ಮೂರು ಬಿಟ್ಟು ನಮ್ಮ ಆಕಾಶದಲ್ಲಿ ನಾವು ಏನ್ ನೋಡ್ತೀವಿ, ಆಕ್ಚುಲಿ ಆ ಲೈಟ್ ಇನ್ ದಿ ಫಾರ್ಮ್ ಆಫ್ ಎ ಪ್ಲಾಸ್ಮಾ ನೋಡ್ಬೋದು. ಸೊ ಆ ಫೋರ್ತ್ ಸ್ಟೇಟ್ ಆಗಿ, ಅಂದ್ರೆ ಪ್ಲಾಸ್ಮಾ ಅದು ಶಕ್ತಿಯುತವಾದಂತಹ ಒಂದು ಸ್ಟೇಟ್. ಅದರಲ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್, ಅಂದ್ರೆ ಎಲ್ಲ ಅಯನೈಸ್ಡ್ ಪಾರ್ಟಿಕಲ್ಸ್ ಇರ್ತದೆ, ಅಗಾಧವಾದಂತಹ ಶಕ್ತಿ ಇರ್ತದೆ ಅದರಲ್ಲಿ. ಸೊ ಆ ನಂತರ ಏನಾಗ್ತದೆ, ತಾಪಮಾನವು ಅಂದ್ರೆ ಟೆಂಪರೇಚರ್ ಟ್ರಿಲಿಯನ್ ಗಟ್ಟಲೆ
ಟ್ರಿಲಿಯನ್ ಗಟ್ಲೆ ಡಿಗ್ರಿಯಷ್ಟು ಇದ್ದು ಕಾರಣ ಕಣಗಳು ಮತ್ತು ಪ್ರತಿಕಣಗಳು ನಿರಂತರವಾಗಿ ಪರಸ್ಪರ ಡಿಕ್ಕಿ ಹೊಡೆದು ಇದು ನಾಶವಾಗುವು. ಇಂದು ವಿಶ್ವವನ್ನು ರೂಪಿಸುವ ಸ್ವಲ್ಪ ಹೆಚ್ಚಿನ ವಸ್ತುವನ್ನ ಅಲ್ಲಿ ಬಿಟ್ಟು ಹೋದವು. ಸೊ ಆ ಡಿಕ್ಕಿ ಹೊಡೆದಾಗ ಕೆಲವು ಕಣಗಳು ನಾಶ ಆಗಿ ಅಲ್ಲಿ ಸ್ವಲ್ಪ ವಸ್ತು ಮ್ಯಾಟ್ರ್ ಉತ್ಪತ್ತಿ ಆಗ್ತದೆ. ದಿಸ್ ಇಸ್ ಕಾಲ್ಡ್ ಆಸ್ ಎ ಡಾರ್ಕ್ ಮ್ಯಾಟ್ರ್ ಅಂತಾನೂ ಹೇಳ್ಬೋದು. ಸೊ ಆ ವಸ್ತುವಿನ ರೂಪದಲ್ಲಿರುವಂತಹ ಒಂದು, ಅಂದ್ರೆ ಈ ಪರಮಾಣುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಆ ಶಕ್ತಿ ಅದರದ್ದು ನಶಿಸಿ ಹೋಗ್ತದೆ. ಆ ನಶಿಸಿ ಹೋದ್ಮೇಲೆ ಅಲ್ಲಿ ಏನು ಉಳ್ಕೊಳ್ಳೋದು ಅದನ್ನ ಡಾರ್ಕ್ ಮ್ಯಾಟರ್ ಅಂತೀವಿ. ಆ ಡಾರ್ಕ್ ಮ್ಯಾಟರ್ ಈ ವಿಶ್ವದ ಅದು ಅದು ಮ್ಯಾಟರ್ ಆಗಿ ಪರಿವರ್ತನೆ ಅಲ್ಲಿ ರೂಪದಲ್ಲಿರ್ತದೆ. ಸುಮಾರು ವರ್ಷಗಳ ಆದ್ಮೇಲೆ ನೋಡಿ, ಅಲ್ಲಿ ಬಿಲಿಯನ್ ಇಯರ್ಸ್ ಅಂದ್ರೆ ಸುಮಾರು ವರ್ಷಗಳಾದ್ಮೇಲೆ ಈ ಕ್ರಿಯೆ, ಸುಮಾರು ವರ್ಷಗಳಾದ್ಮೇಲೆ, ಲಕ್ಷಾಂತರ ವರ್ಷಗಳಾದ್ಮೇಲೆ ಅದು ಏನಾಗ್ತದೆ ಅಂದ್ರೆ ಇಟ್ ಬಿಕಮ್ಸ್ ಅಸ್ ಎ ಕ್ವಾರ್ಕ್ ಬಂಧನ ಆರ್ ಹೈಡ್ರಾನ್ ಯುಗ. ಇಲ್ಲ ಅಂದ್ರೆ ಕ್ವಾರ್ಕ್ ಕಂಬೈನ್ ಇಂಟು ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಕ್ವಾರ್ಕ್ ಅಂದ್ರೆ ಇಟ್ ಈಸ್ ಅ ಶಕ್ತಿ. ಈ ಶಕ್ತಿಯು ಏನ್ ಮಾಡ್ತದೆ ಅಂದ್ರೆ ಪ್ರೋಟಾನು ಮತ್ತೆ ನ್ಯೂಟ್ರಾನ್ ಅನ್ನ ಸಂಯೋಜನೆ ಮಾಡ್ತದೆ. ನಿಮ್ಗೆ ಗೊತ್ತು, ಪ್ರೋಟಾನು ನ್ಯೂಟ್ರಾನು ಎರಡನ್ನೂ ಸಂಯೋಜನೆ ಮಾಡಿದರೆ ಬ್ರಹ್ಮಾಂಡವು ವಿಸ್ತರಿಸಿ ತಾಪಮಾನವು ಇಳಿಕೆಯಾದಂತೆ ಕ್ವಾರ್ಕ್ಗಳು ಅಂತಿಮವಾಗಿ ಒಟ್ಟಿಗೆ ಬಂಧಿಸಲ್ಪಟ್ಟು ಪ್ರೋಟಾನುಗಳು ಮತ್ತು ನ್ಯೂಟ್ರಾನ್ಗಳಂತಹ ಭಾರವಾದ ಕಣಗಳನ್ನು ರೂಪಿಸುವ ಒಂದು ನಿರ್ಣಾಯಕ ಹಂತವನ್ನು ತಲುಪಿತು. ಈ ಯುಗವು ಭವಿಷ್ಯದ ಎಲ್ಲ ಪರಮಾಣು ನ್ಯೂಕ್ಲಿಯಸ್ಗಳಿಗೆ ಅಗತ್ಯವಾದ ಮೂಲಭೂತ ಅಂಶಗಳನ್ನು ಸ್ಥಾಪಿಸಿತು. ಅಂದ್ರೆ ಇಲ್ಲಿ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಎಂಬ ಭಾರವಾದ ಕಣಗಳನ್ನ ಇಲ್ಲಿ ಸೃಷ್ಟಿಯಾಯಿತು. ಇದು ಮೂರನೇ, ಅದು ಕ್ವಾರ್ಕ್ ಬಂಧನ. ಸೊ ಅಂದ್ರೆ ಕ್ವಾರ್ಕ್ ಅನ್ನೋ ಎನರ್ಜಿಯಿಂದ ಈ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಕಂಬೈನ್ ಆಗಿ ಆ ಭಾರವಾದ ಒಂದು ಕಣಗಳನ್ನ ಇದು ಸೃಷ್ಟಿ ಮಾಡ್ತು. ಮತ್ತೆ ನಾಲ್ಕನೇದೇನು ಹೇಳ್ತದೆ ಅಂದ್ರೆ ಬೆಳಕಿನ ಅಂಶಗಳು. ಈ ಬೆಳಕಿನ ಅಂಶಗಳು ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಈಗ ಸ್ಥಿರವಾಗಿರೋದರಿಂದ ಬ್ರಹ್ಮಾಂಡವು ಒಂದು ದೈತ್ಯ ಪರಮಾಣು ರಿಯಾಕ್ಟರ್ನಂತೆ ಕಾರ್ಯನಿರ್ವಹಿಸುತ್ತದೆ. ಈಗ ಆ ಮೂರನೇ ಸ್ಟೇಜ್ ಇಂದ ನಾಲ್ಕನೇ ಸ್ಟೇಜ್ಗೆ ಬಂದಾಗ ಪ್ರೋಟಾನು ಮತ್ತೆ ನ್ಯೂಟ್ರಾನು ಅದು ಸ್ಥಿರ ಇರ್ತದೆ. ಮತ್ತೆ ಬ್ರಹ್ಮಾಂಡದ ಒಂದು ದೈತ್ಯ, ಬ್ರಹ್ಮಾಂಡದಲ್ಲಿ ಪರಮಾಣು ರಿಯಾಕ್ಟರ್ ಇದ್ದಂಗೆ ಕೆಲಸ ಮಾಡ್ತದೆ. ಸೊ ಮೊದಲು ಕೆಲವು ನಿಮಿಷಗಳಲ್ಲಿ ಈ ಕಣಗಳು ವಿಲೀನಗೊಂಡು ಮೊಟ್ಟ ಮೊದಲು ರಾಸಾಯನಿಕ ಅಂಶಗಳನ್ನ ಸೃಷ್ಟಿಸಿದವು. ಆ ರಾಸಾಯನಿಕ ಅಂಶಗಳನ್ನೇ ನಾವು ಪ್ರಾಥಮಿಕವಾಗಿ ಹೈಡ್ರೋಜನ್ ಮತ್ತೆ ಹೀಲಿಯಂ ನೋಡಿ, ಮತ್ತೆ ಅಲ್ಪ ಪ್ರಮಾಣದೊಂದಿಗೆ ಲಿಥಿಯಂ ತುಂಬಾ ಕಮ್ಮಿ ಇರ್ತದೆ. ಸೊ ಈ ನಾಲ್ಕನೇ ಸ್ಟೇಜ್ ಅಲ್ಲಿ ಈ ಪ್ರೋಟಾನು ಮತ್ತೆ ನ್ಯೂಟ್ರಾನು ಮತ್ತೆ ಬೆಳಕಿನ ಒಂದು ಶಕ್ತಿ, ಅಲ್ಲಿ ಇರುವಂತಹ ಶಕ್ತಿಯಿಂದ ಪ್ರಾಥಮಿಕವಾಗಿ ಹೈಡ್ರೋಜನ್ ಮತ್ತೆ ಹೀಲಿಯಂ ಎರಡೂ ಪರಮಾಣುಗಳು ಅಲ್ಲಿ ಉತ್ಪತ್ತಿ ಆಗ್ತದೆ. ಸೊ ಈ ಉತ್ಪತ್ತಿ ಆದ್ಮೇಲೆ ಈ ಹೈಡ್ರೋಜನ್ ಮತ್ತೆ ಹೀಲಿಯಂ, ನಿಮಗೆ ಗೊತ್ತು, 2 ಹೈಡ್ರೋಜನ್, 3 ಹೈಡ್ರೋಜನ್, 4 ಹೈಡ್ರೋಜನ್ ನಿಮಗೆ ಸೇರಿದರೆ ಒಂದಕ್ಕೊಂದು 2 ಹೈಡ್ರೋಜನ್ ಸೇರಿದರೆ ಅದರಿಂದ ಶಕ್ತಿಯೂ ಹೊರ ಬರ್ತದೆ. ಮತ್ತೆ ಡ್ಯೂಟ್ರಾನ್ ಅಂತ ಇನ್ನೊಂದು ಕಣ ಬರ್ತದೆ. ಮತ್ತೆ ಆ ಡ್ಯೂಟ್ರಾನು ಮತ್ತೆ ಹೈಡ್ರೋಜನ್ ಸೇರಿದರೆ ಮತ್ತೆ ಇನ್ನೊಂದು ಮುಖದಲ್ಲಿ ಮತ್ತೆ ಹೈಡ್ರೋಜನ್ 3 ಆಗಿ ಮತ್ತೆ ಹೀಲಿಯಂ ಮತ್ತೆ ಶಕ್ತಿ ಬರ್ತದೆ. ಸೊ ಈ ರೀತಿ ನೀವು ಫಿಸಿಕ್ಸ್ ನಮ್ಮ ಫಿಸಿಕ್ಸ್ ಇದರಲ್ಲಿ ಮತ್ತೆ ಕೆಮಿಸ್ಟ್ರಿಯಲ್ಲಿ ಸಾಕಷ್ಟು ವಿವರಣೆಯನ್ನ ಇದು ಕೊಟ್ಟಿದ್ದಾರೆ. ನಮಗೆ ಅಷ್ಟು ಬೇಡ, ಅಷ್ಟು ಡೀಟೇಲ್. ಇಲ್ಲಿ ಏನಾಗ್ತದೆ, ಹೈಡ್ರೋಜನ್ ಮತ್ತೆ ಹೀಲಿಯಂ ಉತ್ಪತ್ತಿ ಆಗ್ತದೆ. ಈ 5ನೇ ಹಂತ ಏನಂತೆ, ಪುನರ್ ಸಂಯೋಜನೆ ಮತ್ತೆ ಕಾಸ್ಮಿಕ್ ಮೈಕ್ರೋವೇವ್ ಹಿನ್ನೆಲೆ. ಪುನರ್ ಸಂಯೋಜನೆ ಮತ್ತೆ ಅಗೈನ್ ಈ ಹೈಡ್ರೋಜನ್ನು ಹೀಲಿಯಂ ಮತ್ತೆ ಸಂಬೈನ್ ಅಂದ್ರೆ ಎರಡೂ ರೀಕಾಂಬಿನೇಷನ್ ಆಗ್ತದೆ.
ಸೊ ಎರಡೂ ರೀಕಾಂಬಿನೇಷನ್ ಆದ್ಮೇಲೆ ಲಕ್ಷಾಂತರ ವರ್ಷಗಳ ಕಾಲ ಬ್ರಹ್ಮಾಂಡವು ಬೆಳಕನ್ನು ಚದುರಿಸುವ ಮುಕ್ತ ಎಲೆಕ್ಟ್ರಾನುಗಳು ಅಪಾರದರ್ಶಕ ಒಳೆಯುವ ಮಂಜಾಗಿರುತ್ತದೆ. ಇವೆರಡೂ ರೀಕಾಂಬಿನೇಷನ್ ಆದ್ಮೇಲೆ ವಸ್ತು ಉತ್ಪತ್ತಿ ಆಗ್ತದೆ, ಡಾರ್ಕ್ ಮ್ಯಾಟರ್. ಈ ಡಾರ್ಕ್ ಮ್ಯಾಟರು ಅಲ್ಲಿ ಲೈಟೇ ಬರೋದಕ್ಕೆ ಬಿಡೋದಿಲ್ಲ. ಸೊ ಯಾಕೆಂದ್ರೆ ಈ ಡಾರ್ಕ್ ಮ್ಯಾಟರ್ ಯಾವಾಗ್ಲೂ ಅಷ್ಟೇ, ಲೈಟ್ ಅನ್ನ ಅದು ಬಿಡೋದಿಲ್ಲ, ಅದು ಹೀರ್ಕೊಂಡು ಬಿಡ್ತದೆ, ಪ್ರತಿಫಲನೇ ಇರೋದಿಲ್ಲ. ಸೊ ಬಟ್ ಹೀರುವ ಶಕ್ತಿ ಇರ್ತದೆ. ಸೊ ಈ ಅದು ಆ ನಂತರ ಬ್ರಹ್ಮಾಂಡ ಏನಾಗ್ತದೆ, ಸುಮಾರು ವರ್ಷಗಳು ತಣ್ಣಗಾಗ್ತಾ 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 ಆ ಬ್ರಹ್ಮಾಂಡ ಸುಮಾರು 3000 ಕೆಲ್ವಿನ್ 3000 ಕೆಲ್ವಿನ್ ಅಂದ್ರೆ ಟೆಂಪರೇಚರು. ಇನ್ನ ಇದರ ಹಿಂದೆ ನೋಡಿದ್ರೆ ಇನ್ನೊಂದು ಚಿತ್ರ ತೋರಿಸ್ತೀನಿ, ಅದರ ಟೆಂಪರೇಚರು ಬಿಲಿಯನ್ಸ್ ಇರೋದನ್ನ ಈಗ 3000 ಕೆಲ್ವಿನ್ ಬರ್ತದೆ. ಸೊ ಈ 3000 ಕೆಲ್ವಿನ್ ಅಂದ್ರೆ ಟೆಂಪರೇಚರ್ ಕಮ್ಮಿ ಆಯ್ತು. ಬಿಗ್ ಬ್ಯಾಂಗ್ ಇಂದ ಲೆಕ್ಕ ಹಾಕಿದ್ರೆ ಇದು ಅಲ್ಲಿ ಮಿಲಿಯನ್ಸ್ ಆಫ್ ಡಿಗ್ರೀಸ್ ಇರ್ತದೆ. ಬಿಲಿಯನ್ಸ್ ಮಿಲಿಯನ್ಸ್, ಫಸ್ಟ್ ಬಿಲಿಯನ್ಸ್ ಇರ್ತದೆ, ಆಮೇಲೆ ಮಿಲಿಯನ್ಸ್ ಆಗ್ತದೆ. ಮಿಲಿಯನ್ಸ್ ಇಂದ ಈಗ 1000 ಕೆಲ್ವಿನ್ಸ್ ಬಂದಿದೆ, ಅಂದ್ರೆ 3000 ಕೆಲ್ವಿನ್ಸ್ ಬಂದಿದೆ, ಅಂದ್ರೆ ಟೆಂಪರೇಚರ್ ಇಳಿಮುಖವಾಗಿದೆ. ಈ ಟೆಂಪರೇಚರ್ ಇಳಿಮುಖವಾಗಿರೋದ್ರಿಂದ ತಣ್ಣಗಾಗಿ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ಗೆ ಅಂಟಿಕೊಂಡು ತಟಸ್ಥ ಪರಮಾಣುಗಳಾಗಿ ರೂಪಿಸುತ್ತದೆ. ಮರುಸಂಯೋಜನೆ ಎಂದು ಕರೆಯಲ್ಪಡುವ ಈ ಪ್ರಕ್ರಿಯೆ ಬೆಳಕನ್ನು ಮೊದಲು ಬಾರಿಗೆ ಮುಕ್ತವಾಗಿ ಪ್ರಯಾಣಿಸಲು ಮತ್ತೆ ರೀಕಂಬಿನೇಷನ್ ಆದ್ಮೇಲೆ ಬೆಳಕು ಮತ್ತೆ ಹೊರ ಹಾಕೋದಕ್ಕೆ ಬರ್ತದೆ. ಈ ಹೊರ ಹಾಕೋದಕ್ಕೆ ಅಂದ್ರೆ ಬೆಳಕು ಪ್ರಯಾಣ ಮಾಡೋದಕ್ಕೆ ಹಿನ್ನೆಲೆ ಏನು ಅಂದ್ರೆ ಕಾಸ್ಮಿಕ್ ಮೈಕ್ರೋವೇವ್. ಈ ಕಾಸ್ಮಿಕ್ ಮೈಕ್ರೋವೇವ್ ಅದು ಅಗೈನ್ ಇಟ್ ಈಸ್ ಎ ಮೈಕ್ರೋವೇವ್. ಇಟ್ ಹ್ಯಾಸ್ ಎ ಎನರ್ಜಿ. ದಟ್ ಎನರ್ಜಿ ಆಕ್ಚುಲಿ ಇಟ್ ಅಗೈನ್ ಹಿಟ್ಸ್ ಆನ್ ದಿಸ್, ಅಂದ್ರೆ ಈ ಕಣಗಳ ಮೇಲೆ ಮತ್ತೆ ಅದು ಅದರ ಶಕ್ತಿಯನ್ನ ಒಡೆದಾಗ ಅದು ಮತ್ತೆ ಮರುಸಂಯೋಜನೆ ಆಗಿ ಈಗ ನೆಕ್ಸ್ಟ್ ಸ್ಟೇಜ್ಗೆ ಬಂದು ಸ್ಟಾರ್ಸ್ ಅನ್ನ ಕ್ರಿಯೇಟ್ ಮಾಡ್ತದೆ. ನೋಡಿ, ನೆಕ್ಸ್ಟ್ ಆ ಕಾಸ್ಮಿಕ್ ಡಾರ್ಕ್ ಏಜಸ್ ಅಂಡ್ ಸ್ಪೆಕ್ಟರ್ ಅಂದ್ರೆ ಸ್ಟ್ರಕ್ಚರ್, ಅದು ಸ್ಟ್ರಕ್ಚರ್ ರಚನೆ ಆಗ್ತದೆ. ಈ ಸ್ಟ್ರಕ್ಚರ್ ರಚನೆ 6ನೆಯ ಭಾಗದಲ್ಲಿ ಪುನರ್ ಸಂಯೋಜನೆಯ ನಂತರ ಯಾವುದೇ ನಕ್ಷತ್ರಗಳು ಇನ್ನೂ ಉರಿಯದ ಕಾರಣ ಅಲ್ಲಿ, ಯಾಕೆಂದ್ರೆ ಅಲ್ಲಿ 3000 ಡಿಗ್ರಿ ಇದೆ, ಅಲ್ಲಿ ಉರಿಯೋದಿಲ್ಲ ಇಂದಿನ ಒಂದು ಸ್ಟೇಜ್ ಅಲ್ಲಿ. ಇಲ್ಲಿ 3000 ಉರಿಯದ ಕಾರಣ ವಿಶಾಲ ಕತ್ತಲೆಯಾಗಿ ಬೆಳಕಿಲ್ಲದ ವಿಸ್ತಾರವಾಗಿ, ಬೆಳಕಿರೋದಿಲ್ಲ ಅಲ್ಲಿ ಮತ್ತೆ ಲಕ್ಷಾಂತರ ವರ್ಷಗಳಿಂದ ಗುರುತ್ವಾಕರ್ಷಣೆಯ ತಟಸ್ಥ ಹೈಡ್ರೋಜನ್ ಮತ್ತು ಹೀಲಿಯಂ ವಿಶಾಲ ಮೋಡಗಳನ್ನು ಒಟ್ಟಿಗೆ ಇದು ಸೇರ್ಕೊಂಡಿರ್ತದೆ. ಈ ಅನಿಲ ಮೋಡಗಳು ಸಾಕಷ್ಟು ದಟ್ಟವಾದಂತೆ ಆಮೇಲೆ ಮೊದಲ ನಕ್ಷತ್ರಗಳು ಉರಿಯಲಾರಂಭಿಸಿದವು. ಸೊ ಈ ಸ್ಟೇಜ್ ಅನ್ನ ಕತ್ತಲೆ ಅಂದ್ರೆ ಬೆಳಕು ಕಂಪ್ಲೀಟ್ ಆಗಿ ಅಲ್ಲಿ ಅಬ್ಸರ್ವ್ ಆಗಿ, ಅಂದ್ರೆ ಅದನ್ನ ಹೀರ್ಕೊಂಡಾದಾಗ ಅದು ಡಾರ್ಕ್ ಎನರ್ಜಿ ಅಂಡ್ ಡಾರ್ಕ್ ಮ್ಯಾಟರ್. ಸೊ ಅಲ್ಲಿ ಬೆಳಕು ಈಚೆನೆ ಬರಲ್ಲ. ಕಾಲಾನಂತರ ಯಾಕೆಂದ್ರೆ ಈ ಕಾಸ್ಮಿಕ್ ಮೈಕ್ರೋವೇವ್ ಎನರ್ಜಿಯಿಂದ ಮತ್ತೆ ಅಗೈನ್ ಪರಮಾಣುಗಳ ಹೈಡ್ರೋಜನ್ ಮತ್ತೆ ಹೀಲಿಯಮ್ಮು ಮತ್ತೆ ಸಂಯೋಜನೆ ಆಗಿ ಅವು ಮತ್ತೆ ವಿದಳನ ಆಗ್ತದೆ. ವಿದಳನ ಆದಾಗ ಅಲ್ಲಿ ಮತ್ತೆ ಆಲ್ಫಾ ಬೀಟಾ ಗಾಮಾ ಈ 3 ರೀತಿಯಾದಂತಹ ಒಂದು ಶಕ್ತಿ ಹೊರಹೊಮ್ಮುತ್ತದೆ. ಅದರ ಜೊತೆಗೆ ಮತ್ತೆ ಪರಮಾಣುಗಳು ಆಗ್ತವೆ. ಸೊ ಆ ಸ್ಟೇಜು 6ನೇ ಸ್ಟೇಜು. ಸೊ 7ನೇ ಸ್ಟೇಜು ಈಗಿರುವ ಒಂದು ಆಧುನಿಕ ವಿಶ್ವ ಅಂತ ಹೇಳ್ಬೋದು. ಈ ಗ್ಯಾಲಕ್ಸಿ ರಚನೆ, ಈ ಗ್ಯಾಲಕ್ಸಿ ಇಂದಿನವರೆಗೂ 1 ಬಿಲಿಯನ್ ವರ್ಷಗಳು ನಾವು ತಗೊಂಡ್ರೆ ಆರಂಭಿಕ ನಕ್ಷತ್ರಗಳು ಭಾರವಾದ ಅಂಶಗಳನ್ನು ಚೆಲ್ಲುತ್ತಾ ಮತ್ತು ಗ್ಯಾಲಕ್ಸಿಗಳು ವಿಲೀನಗೊಳ್ಳುತ್ತಾ, ಅಂದ್ರೆ ಭಾರವಾದ ನಕ್ಷತ್ರಗಳು ಒಂದಕ್ಕೊಂದು ಚೆಲ್ತಾ ಮತ್ತೆ ಗ್ಯಾಲಕ್ಸಿಗಳು ವಿಲೀನ ಆಗಿ ವಿಶ್ವವು ಇಂದು ನಾವು ನೋಡುತ್ತಿರುವ ವಿಶಾಲವಾದ ಜಾಲದಂತಹ ರಚನೆಗಳಲ್ಲಿ ಗುಂಪುಗೂಡುವುದನ್ನು ಮುಂದುವರಿಸಿತು.
ಈ ಯುಗವು ಸುಮಾರು 4.5 ಶತಕೋಟಿ ವರ್ಷಗಳ ಹಿಂದೆ ನಮ್ಮದೇ ಆದ ಸೌರವ್ಯೂಹದ ಸೃಷ್ಟಿಯನ್ನು ಹಾಗೂ ಡಾರ್ಕ್ ಎನರ್ಜಿಯಿಂದ ನಡೆಸಲ್ಪಟ್ಟ ಬ್ರಹ್ಮಾಂಡದ ನಿರಂತರ ವಿಸ್ತರಣೆಯನ್ನು ಒಳಗೊಂಡಿದೆ. ಇದು ಓಕೆ. ಈ ನಾನು ಏನು 7 ಹಂತಗಳು, ಈಗ ಲೇಟೆಸ್ಟ್ ಈ ಸೌರವ್ಯೂಹ 4.5 ಶತಕೋಟಿ ವರ್ಷಗಳ ಹಿಂದೆ ಆಗಿರುವಂತ ಒಂದು ಫೈನಲ್ ಸ್ಟೇಜ್. ಇದು ನಾವು ಅಂದುಕೊಂಡಿದ್ದಕ್ಕಿಂತ ನಾವು ಊಹೆಗೂ ನಿಲುಕದ ಒಂದು ಏಜ್ ಅಂತ ಹೇಳ್ಬೋದು. ಈ ಊಹೆಗೂ ನಿಲುಕದ ಒಂದು ಸ್ಟೇಜ್ ನೋಡಿ. ಇದನ್ನ ಇನ್ನೂ ಪರಮಾಣುಗಳ ರೂಪದಲ್ಲಿ ನಾವು ನೋಡಬೇಕು. ಇಲ್ಲ ಅಂದ್ರೆ ಅದರ ಟೆಂಪರೇಚರ್, ಇಲ್ಲ ಅಂದ್ರೆ ಅದರ ಶಕ್ತಿಯ ಮುಖಾಂತರ ನಾವು ನೋಡಬೇಕು. ಅಂದ್ರೆ ನೋಡಿ, ಇಲ್ಲಿ ಬಿಗ್ ಬ್ಯಾಂಗ್ ಆಗಿದೆ. ಬಿಗ್ ಬ್ಯಾಂಗ್ ಇಂದ ಇನ್ಫ್ಲೇಷನ್ ಅಂದ್ರೆ ಆ ಬೀಜ ರೂಪದಲ್ಲಿರುವಂಥದ್ದು ಸ್ಫೋಟಗೊಂಡಿದೆ. ಬ್ರಹ್ಮಾಂಡ ಸ್ಫೋಟಗೊಂಡು ಆ ಬ್ರಹ್ಮಾಂಡದಿಂದ ಈ ಪ್ರೋಟಾನ್ಸ್ ಅನ್ನು ಮತ್ತೆ ಎಲೆಕ್ಟ್ರಾನ್ಸ್ ನೋಡಿ, ಇಲ್ಲಿ ಹೈ ಎನರ್ಜಿ ಕಾಸ್ಮಿಕ್ ಎನರ್ಜಿ ಇರೋದ್ರಿಂದ ಇವೆಲ್ಲ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಗಳು ಎಲೆಕ್ಟ್ರಾನ್ಗಳಾಗಿ ಆನಂತರ ಮತ್ತೆ ಡಾರ್ಕ್ ಮ್ಯಾಟರ್ಗೆ ಹೋಗಿ ಮತ್ತೆ ಅದು ಡಾರ್ಕ್ ಸುಮಾರು ವರ್ಷಗಳಾದ್ಮೇಲೆ ಈ ನಕ್ಷತ್ರ ವಿಸಿಬಲ್ ಯೂನಿವರ್ಸ್ ಆಗಿ ನೋಡಿ, ಇಲ್ಲಿ ಮ್ಯಾಟರು ಇಲ್ಲಿ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲೆಲ್ಲ ಪರಮಾಣುಗಳಾಗಿ ಪರಿವರ್ತನೆ ಆಗಿದೆ. ಹೀಲಿಯಮ್ಮು, ಎಸ್ಪೆಷಲಿ ಹೈಡ್ರೋಜನ್ನು ಮತ್ತೆ ಹೀಲಿಯಂ. ಸೊ ಈವನ್ ನಮ್ಮ ಸೂರ್ಯನಲ್ಲಿ ಇರೋದು ಹೀಲಿಯಮ್ಮು ಹೈಡ್ರೋಜನ್ನೇ. ಅದು ಗ್ಯಾಸ್, ವೆರಿ ಬಿಗ್ ಜೈಂಟ್ ಆಫ್ ಎ ಗ್ಯಾಸ್. ಬಟ್ ಆದರೆ ಮತ್ತೆ ಅಗೈನ್ ಅದು ಶಕ್ತಿಯೊಂದಿಗೆ ಮತ್ತೆ ಏನಾದರೂ ಸಂಯೋಜನೆ ಆದರೆ ಹೀಲಿಯಂ ಮತ್ತೆ ಹೀಲಿಯಂ ಎರಡೂ ಸೇರಿದರೆ ಕಾರ್ಬನ್ ಆಗ್ತದೆ. ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಆಗ್ತದೆ. ಸೊ ಆ ರೀತಿ ವಿವಿಧ ಕಾಂಬಿನೇಷನ್ಗಳಲ್ಲಿ ಈ ಪರಮಾಣುಗಳ ಸಂಯೋಜನೆ, ಬೇಸಿಕ್ಲಿ ಹೀಲಿಯಂ ಹೈಡ್ರೋಜನ್ ಹೀಲಿಯಂ ವಿವಿಧ ಹಂತಗಳಲ್ಲಿ ಅವು ಏನಾದರೂ ಸಂಯೋಜನೆ ಆದರೆ ಈಗಿರುವ ಪ್ರಪಂಚದಲ್ಲಿ ಈಗ ನಮ್ಮ ದೇಹದ ಒಳಗಡೆ ಇರುವ ಎಲ್ಲ ಈ ರಾಸಾಯನಿಕ ನಾವು ಏನು ಅಂತೀವಿ ವಸ್ತುಗಳು ಎಲ್ಲ ಅಲ್ಲಿಂದಾನೇ ಬಂದಿರೋದು, ಹೀಲಿಯಂ ಇಂದಾನೆ, ಹೈಡ್ರೋಜನ್ ಇಂದಾನೆ ಬಂದಿರೋದು. ಸೊ ವಿವಿಧ ಹಂತಗಳಲ್ಲಿ ಈ ಈ ಪರಮಾಣುಗಳು ಉತ್ಪತ್ತಿಯಾಗಿದೆ. ಅಂದರೆ ಈಗಿರುವ ಪ್ರಪಂಚವನ್ನ ನಾವು ನೋಡ್ಬೋದು ಆ ಪರಮಾಣುಗಳಿಂದ. ಸೊ ಇಂತಹ ಒಂದು ಇಲ್ಲಿ ಈ 4ನೇ ಸ್ಟೇಜಲ್ಲಿ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೇನೆ. ಮತ್ತೆ ಸ್ಟ್ರಕ್ಚರ್ ಯಾವ ರೀತಿ ಫಾರ್ಮೇಷನ್ ಆಗ್ತದೆ, ಈ ಸ್ಟ್ರಕ್ಚರ್ ಫಾರ್ಮೇಷನ್ ಜೊತೆ ನೀವು ಅಲ್ಲಿ ರೆಡ್ ಕಲರ್ ಇದೆ, ರೆಡ್ ಕಲರ್ ಇದೆ, ದಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಅ ನೆಬುಲಾ ಆರ್ ವಾಟ್ ಈಸ್ ಕಾಲ್ಡ್ ಪ್ಲಾಸ್ಮಾ ಸ್ಟೇಟ್ ಅಂತೀವಿ. ಅಗಾಧವಾದ ಒಂದು ಶಕ್ತಿ ಇರ್ತದೆ ನೋಡಿ. ಒಂದು ನಕ್ಷತ್ರ ಇಲ್ಲ ಒಂದು ನಕ್ಷತ್ರ ಪುಂಜದಿಂದ ಇನ್ನೊಂದು ನಕ್ಷತ್ರ ಪುಂಜ ಹೋಗ್ಬೇಕು ಅಂದ್ರೆ ಬಿಲಿಯನ್ಸ್ ಆಫ್ ಕಿಲೋಮೀಟರ್ಸ್ ದೂರ ಇರ್ತದೆ ಅಲ್ಲಿ. ಸೊ ಅಷ್ಟು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ನಕ್ಷತ್ರ ಪುಂಜಗಳು, ಅಲ್ಲಿಂದ ಮತ್ತೆ ನಮ್ಮ ಸೌರಮಂಡಲದ ಬಗ್ಗೆ ಇನ್ನೊಂದು ತರಗತಿಯಲ್ಲಿ ಬೇಕಾದ್ರೆ ವಿವರವಾಗಿ ನಾನು ತಗೊಳ್ತೀನಿ. ಸೊ ಕೆಳಗಡೆ ಏನು ಟೈಮು ಮತ್ತೆ ಎನರ್ಜಿ ನೋಡಿ. ಆ ಟೈಮ್ ಟಿ ಇಸ್ ಈಕ್ವಲ್ ಟು 10⁻⁻35. ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ಗೆ ಟಿ ಇಸ್ ಈಕ್ವಲ್ ಟು 10⁻⁻30. ಅದು ಚಿತ್ರದಲ್ಲಿ ನಿಮಗೆ ಅಷ್ಟು ಸರಿಯಾಗಿ ಕಾಣಿಸದೇ ಇರಬಹುದು. ಮತ್ತೆ ಟಿ ಇಸ್ ಈಕ್ವಲ್ ಟು 10⁻⁻4, ಟಿ ಇಸ್ ಈಕ್ವಲ್ 10⁻2, 10⁻5 ಅಂಡ್ 10⁻9 ಅಂಡ್ 10⁻9. ಅಂದ್ರೆ ಇದು ಕಾಲಾನಂತರ ಅಂದ್ರೆ ವರ್ಷಗಳು. ಟಿ ಇಸ್ ಈಕ್ವಲ್ ಟು 10⁻9 ಅಂದ್ರೆ 13.8 ಬಿಲಿಯನ್ ಇಯರ್ಸ್ ಈಸ್ ದ ಲೇಟೆಸ್ಟ್ ಯೂನಿವರ್ಸ್ ನಾವು ಏನಂತೀವಿ. ಅದರ ಹಿಂದಿನ ಯೂನಿವರ್ಸ್ ರೆಡ್ ಕಲರ್ ಇದೆ. ಅದರ ಹಿಂದಿನ ಯೂನಿವರ್ಸ್ ನೋಡಿ ಆ ಇದು ಪರಮಾಣುಗಳ ಒಂದು ಸ್ಥಿತಿಯಲ್ಲಿದೆ. ಮತ್ತೆ ಆ ಪರಮಾಣುಗಳ ಸಂಯೋಜನೆ ಇನ್ನೊಂದು. ಸೊ ಈ ರೀತಿ ನಮ್ಮ ಯೂನಿವರ್ಸ್ ಎಕ್ಸ್ಪ್ಯಾನ್ಷನ್ ಆಯಿತು ಇನ್ ಟರ್ಮ್ಸ್ ಆಫ್ ದಿ ಟೈಮ್. ಬಟ್ ಇನ್ ಟರ್ಮ್ಸ್ ಆಫ್ ದಿ ಎನರ್ಜಿ ನಾನು
ಹೇಳ್ತಾ ಇದ್ರಿ ಕಾಸ್ಮಿಕ್ ಎನರ್ಜಿ ಇಲ್ಲ ಅಂದ್ರೆ ಎನರ್ಜಿ ಫೋರ್ತ್ ಶಕ್ತಿ ಇಡೀ ಭೂಮಂಡಲ ಅಲ್ಲ ಇಲ್ಲಿ ಬ್ರಹ್ಮಾಂಡವನ್ನ ಅಡಗಿರುವಂತಹ ಶಕ್ತಿ ನೋಡಿ. ಇ is equal to 10⁻16 at the stage of Big Bang after the inflation. Then the E is equal to 10⁻2 giga electron volt. ಈ ಶಕ್ತಿಯನ್ನ ಜನರಲಿ ಎಲೆಕ್ಟ್ರಾನ್ ವೋಲ್ಟ್ ಅಂತ ನಾವು ಸೈಂಟಿಫಿಕ್ ಆಗಿ ಮೆಷರ್ ಮಾಡ್ತೀವಿ. ಸೊ ಈ ಶಕ್ತಿ ಬರ್ತಾ 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 ನೋಡಿ 10⁻−13 ಬಂದ್ಬಿಡ್ತದೆ. ಎಲ್ಲಿ 10⁻+16 ಇತ್ತು ಅಂದ್ರೆ 10⁻16 ಇತ್ತು, ಈಗ ಇರುವ ಒಂದು ಅಂದ್ರೆ ನಮಗೆ ಈಗ ಬರ್ತಾ ಇರುವಂತಹ ಒಂದು ಸೌರಮಂಡಲ ಇಲ್ಲ ಅಂದ್ರೆ ನಮ್ಮ ಈಗಿನ ಯೂನಿವರ್ಸ್ ಇಂದ ಆ ಎನರ್ಜಿ 2.2.3 ಇಂಟು 10⁻−13 ಗಿಗಾ ಎಲೆಕ್ಟ್ರಾನ್ ವೋಲ್ಟ್. ಸೊ ಶಕ್ತಿಯೂ ಕಮ್ಮಿ ಆಯ್ತು ನೋಡಿ. ಆ ಬ್ರಹ್ಮಾಂಡದ ಉಗಮದಲ್ಲಿರುವಂತಹ ಶಕ್ತಿ ತದನಂತರ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಆಗ್ತಾ ಎವ್ರಿ ಸ್ಟೇಜ್ ಕಮ್ಮಿ ಆಯ್ತು. ಅದೇ ಕಾಲನೂ ಜಾಸ್ತಿ ಆಗ್ತಾ ಇದೆ. ಸೊ ಇದು ಬ್ರಹ್ಮಾಂಡದ ಒಂದು ಏಜು ಇಲ್ಲ ಅಂದ್ರೆ ಶಕ್ತಿಯ ಒಂದು ಎನರ್ಜಿ ಮೆಷರ್ಮೆಂಟ್ ಅಂತ ಹೇಳ್ಬೋದು. ಇನ್ನೊಂದು ಈ ಚಿತ್ರದಲ್ಲಿ ನಾವು ಇನ್ನ ನೀಟಾಗಿ ನೋಡ್ಬೋದು ಎವಲ್ಯೂಷನ್ ಆಫ್ ದ ಯೂನಿವರ್ಸ್. ಈ ಚಿತ್ರ ನಾವು ಏನು ಒಂದು ಕೋನ್ ಮುಖಾಂತರ ನಮ್ಮ ಬ್ರಹ್ಮಾಂಡವನ್ನ ನಾವು ನೋಡಿದರೆ ಇನಿಷಿಯಲ್ ಆಗಿ ಆ ಕೋನ್ ತುದಿ ನೋಡಿ. ಈಗ ಕಳ್ಳೆಪುರಿಗೆ ನಾವು ಕೋನ್ ಯಾವ ತರ ಮಾಡ್ತೀವಿ, ಆ ಕೋನ್ ತುದಿ ನಾವು ಪೇಪರಿಂದ ಈ ಕಳ್ಳೆಪುರಿ ಹಾಕೊಳ್ಳಕ್ಕೆ ಕೋನ್ ತರ ಮಾಡ್ತೀವಲ್ಲ. ಸೊ ಆ ಕೋನ್ ತುದಿ, ಆ ತುದಿ ಭಾಗ ಬೀಜ. ಸೊ ಅಲ್ಲಿ ಬಿಗ್ ಬ್ಯಾಂಗ್ ಆಗ್ತದೆ ಆ 0 ಸೆಕೆಂಡಲ್ಲಿ. ಅನಂತರ 380,000 ಇಯರ್ಸ್ ಅಲ್ಲಿ ನೋಡಿ ಇಲ್ಲಿ ಒಂದು ಫಸ್ಟ್ ಸ್ಟೇಜು, ಆಮೇಲೆ ಡಾರ್ಕ್ ಏಜಸ್ ಅಂದ್ರೆ ಇದು ಇದು ಏನಂತೀವಿ, ಕಪ್ಪು ಏಜಸ್ ಅಂತೀವಿ. ಆಮೇಲೆ 300 ವರ್ಷಗಳ ಆದ ನಂತರ ನೋಡಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಸ್ಟಾರ್ಸ್ ಕ್ರಿಯೇಟ್ ಆಗಿದೆ. ಮತ್ತೆ ಅಗೈನ್ ಈ ಸ್ಟಾರ್ಸ್ ಏನಾಗ್ತದೆ, ಗ್ರಾವಿಟೇಷನಲ್ ಮತ್ತೆ ಅದರದ ಮಾಸ್ ಮೇಲೆ ಅಲ್ಲೆಲ್ಲೆಲ್ಲೆ ಗ್ಯಾಲಕ್ಸಿಗಳಾಗಿ ಪರಿವರ್ತನೆ ಆಗ್ತದೆ. ಯಾಕೆಂದ್ರೆ ನಿಮಗೆ ನ್ಯೂಟನ್ಸ್ ಲಾಸ್ ಗೊತ್ತು, ಆಕ್ಚುಲಿ ಗ್ರಾವಿಟೇಷನಲ್ ನಿಯಮ ಗೊತ್ತು. 2 ಮಾಸುಗಳು ಈ ಒಂದೇ ಶಕ್ತಿಯನ್ನ ಆಪೋಸಿಟ್ ಶಕ್ತಿ ಇದ್ರೆ ಎರಡು ಒಂದಕ್ಕೊಂದು ಬರ್ತವೆ. ಒಂದೇ ಶಕ್ತಿ ಇದ್ರೆ ಅವು ಪ್ರತಿಫಲನ ಹೊಂದದೆ. ಸೊ ಆ ಗ್ರಾವಿಟೇಷನಲ್ ಫೋರ್ಸ್ ಇಂದ ಇಲ್ಲಿ ಅರ್ಲಿ ಗ್ಯಾಲಾಕ್ಸಿಸ್ ಉತ್ಪತ್ತಿ ಆಗ್ತದೆ. ಆ ಉತ್ಪತ್ತಿಯಾದ ಈ ಗ್ಯಾಲಾಕ್ಸಿಗಳು ಅದು ಭೂಚಕ್ರ ಇದ್ದಂಗೆ ಇರ್ತದೆ ನೋಡಿ. ಒಂದು ಭೂಚಕ್ರದಲ್ಲಿ ಸಾವಿರಾರು ನಕ್ಷತ್ರಗಳಿರ್ತವಂತೆ. ಅವೆಲ್ಲ ಆ ಗ್ರಾವಿಟೇಷನಲ್ ಫೋರ್ಸ್ ಇಂದ ಆ ರೀತಿ ಸುತ್ತದೆ. ಸೊ ಆ ಒಂದು ಇದರಿಂದ ನಮ್ಮ ಸೂರ್ಯನೂ ಅದೇ ತರನೇ. ಸೊ ಆ ಸೆಂಟ್ರಲ್ಲಿ ಆ ಸೂರ್ಯನ ಸುತ್ತಲೂ ನಾವು ಗ್ರಹಗಳು ಸುತ್ತಾ ಇದ್ದೀವಿ. ಇಲ್ಲಿ ಒಂದು ಪಾಯಿಂಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಭೂಮಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಸೂರ್ಯನ ಇಟ್ಕೊಳ್ಳಿ. ಈ ಸೂರ್ಯ ಆಕ್ಚುಲಿ ಅಲ್ಲೇ ಇರಬೇಕು ಅಂದ್ರೆ ಸಾಕಷ್ಟು ಕಾರಣಗಳಿದೆ. ಒಂದು ಏನು ಅಂದ್ರೆ ಸೂರ್ಯನು ನಮ್ಮ ಕ್ಷೀರಪಥದಲ್ಲಿರುವಂತಹ ಗುರುತ್ವಾಕರ್ಷಣೆಗೆ ಒಳಪಟ್ಟಿದೆ. ಅದೇ ರೀತಿ ನಮ್ಮ ಭೂಮಿ ಸೂರ್ಯನ ಗುರುತ್ವಾಕರ್ಷಣೆಗೆ ಒಳಪಟ್ಟಿದೆ. ಅದೇ ಚಂದ್ರ ನಮ್ಮ ಭೂಮಿಯ ಗುರುತ್ವಾಕರ್ಷಣೆಗೆ ಒಳಪಟ್ಟಿದೆ. ಮತ್ತೆ ಎಲ್ಲಾನು ಚಲನೆಯಲ್ಲಿದೆ ನೋಡಿ. ಯಾವುದೇ ವಸ್ತು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಚಲನೆಯಲ್ಲೇ ಇರ್ತವೆ. ಒಂದು ಸತಿ ನೀವು ಚಲನೆಯನ್ನು ಮಿಸ್ ಅಂದ್ರೆ ಇಂಬ್ಯಾಲೆನ್ಸ್ ಆಯ್ತು ಅಂತ ಇಟ್ಕೊಳ್ಳಿ. ಈವನ್ ನಮ್ಮ ಉಪಗ್ರಹಗಳು ಅಷ್ಟೇ, ಮೇಲೆ ನಮ್ಮ ಉಪಗ್ರಹಗಳು ಅದಕ್ಕೆ ಒಂದು ಸೆಂಟ್ರಿಫೀಗಲ್ ಫೋರ್ಸು, ಒಂದು ಸೆಂಟ್ರಿಪೀಟಲ್ ಫೋರ್ಸ್. ಅದೇ ರೀತಿ ಈ ನಮ್ಮ ನಕ್ಷತ್ರ ಮಂಡಲ ಇಲ್ಲ ಗ್ರಹ ಮಂಡಲದಲ್ಲಿ ಒಂದು ಗುರುತ್ವಾಕರ್ಷಣೆಯ ಶಕ್ತಿ. ಅದರದ್ದು ಆಪೋಸಿಟ್ ಏನು ಅಂದ್ರೆ ಡಾರ್ಕ್ ಎನರ್ಜಿ ಅಂತೀವಿ, ಇಲ್ಲ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಅಂತೀವಿ, ವೀಕ್ ನ್ಯೂಕ್ಲಿಯರ್ ಎನರ್ಜಿ
ಅಂಡ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಎನರ್ಜಿ. ಈ 4 ಎನರ್ಜಿಗಳು ಸಮತಳವಾಗಿ ಆ ಒಂದು ಗ್ರಹ ಇಲ್ಲ ನಕ್ಷತ್ರ ಇಲ್ಲ ಅಂದ್ರೆ ನಕ್ಷತ್ರ ಪುಂಜಗಳ ಮೇಲೆ ಅದು ಅದನ್ನ ಹೊಡಿತಾ ಇರ್ತದೆ. ಅಂದ್ರೆ ಆ ರೀತಿ ಅದು ಬ್ಯಾಲೆನ್ಸ್ ಆಗಿರ್ತದೆ. ಇಲ್ಲ ಅಂದ್ರೆ ಅದು ಬ್ಯಾಲೆನ್ಸ್ ಆಗಕ್ ಸಾಧ್ಯನೇ ಇಲ್ಲ. ಅದರಿಂದ ಅವೆಲ್ಲ ಕ್ಷೇತ್ರ ಪಟ ಅಂದ್ರೆ ಮೂವ್ ಆದ್ರೂ ಅದರ ಒಂದು ಒಂದು ಪರಿಮಿತಿಯಲ್ಲೇ ಮೂವ್ ಆಗ್ತದೆ. ಇಲ್ಲ ಅಂದ್ರೆ ಅದು ಅದರ ಕಂಟ್ರೋಲೇ ಇರಲ್ಲ. ಸೊ ಎದ್ವತ್ತದ್ದು ಹೋಗ್ಬಿಡ್ತದೆ. ಸೊ ಈ ಒಂದು ಚಿತ್ರದಲ್ಲಿ ನಾವು ಎವಲ್ಯೂಷನ್ ಯಾವ ರೀತಿ ಆದ್ದು ಮತ್ತೆ ಮಾಡರ್ನ್ ಗ್ಯಾಲಕ್ಸಿ ಯಾವ ರೀತಿ ಆಯ್ತು, ಆ ಸೆಂಟರ್ ರೆಡ್ ಲೈನು ನಮ್ಗೆ ಟೈಮ್ ತೋರಿಸ್ತದೆ. ಆ ಮಿಕ್ಕಿದ್ದು ಆ ನಕ್ಷತ್ರ ಪುಂಜಗಳನ್ನ ತೋರಿಸ್ತಾ ಇರ್ತದೆ. ಈಗ ಬಿಗ್ ಬ್ಯಾಂಗ್ ಆರ್ ನ್ಯೂಕ್ಲಿಯೋಸಿಂಥಸಿಸ್ ನೋಡಿ, ಇದು ಬಿಗ್ ಬ್ಯಾಂಗ್ ಆದಾಗ ನೋಡಿ ಅಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ಆಗಿರುವಂತಹ ಒಂದು ಬಿಗ್ ಬ್ಯಾಂಗ್ ಎಕ್ಸ್ಪ್ಲೋಡ್ ಆದ್ರೆ ಯಾವ ರೀತಿ ಈ ಕಣಗಳು ದೂರ ಚೆಲ್ಲಾಡಿ ಹೊರಚಮ್ತದೆ ಅನ್ನೋ ಒಂದು ಚಿತ್ರನ ನೋಡ್ಬೋದು. ಆ ಚಿತ್ರದಲ್ಲಿ ಆ ಅಲ್ಲಿ ಪ್ರೋಟಾನು ಮತ್ತೆ ನ್ಯೂಟ್ರಾನ್ ನೋಡಿ, ಇಲ್ಲಿ ಪ್ರೋಟಾನು ಮತ್ತೆ ನ್ಯೂಟ್ರಾನು ಎರಡೂ ಸಂಯೋಜನೆ ಆದಾಗ ಅಪಾರವಾದಂತಹ ಒಂದು ಶಕ್ತಿ ಉತ್ಪತ್ತಿ ಆಗ್ತದೆ. ಆ ಶಕ್ತಿಯೇ ಗಾಮಾ ಕಿರಣಗಳು ಅಂತೀವಿ. ಸೊ ಆ ಶಕ್ತಿಯ ಅಂದ್ರೆ ಅದರ ಉತ್ಪನ್ನನೇ ಡಿಟೋರಿಯಂ ಅಂತೀವಿ. ಆ ಡಿಟೋರಿಯಂ ಮತ್ತೆ ಇನ್ನೊಂದು ಡಿಟೋರಿಯಂ ಜೊತೆ ಅದು ಏನಾದ್ರೂ ಮತ್ತೆ ಎಗೈನ್ ಸಂಯೋಜನೆ ಆದರೆ ಅಲ್ಲಿ ಹೀಲಿಯಂ ಉತ್ಪತ್ತಿ ಆಗ್ತದೆ, ಮತ್ತೆ ಎಗೈನ್ ಒಂದು ನ್ಯೂಟ್ರಾನ್ ಉತ್ಪತ್ತಿ ಆಗ್ತದೆ. ಸೊ ಈ ರೀತಿ ಹೀಲಿಯಮ್ಮು, ಹೈಡ್ರೋಜನ್ನು, ಡ್ಯೂಟ್ರಾನು ಇವೆಲ್ಲ ಪ್ರತಿ ಪರಮಾಣುವಿನ ಅದರ ಸಂಬಂಧಕ್ಕೆ ಅನುಗುಣವಾಗಿ ಯಾವ ರೀತಿ ಅವು ಸಂಯೋಜನೆ ಆಗ್ತದೆ ಆ ರೀತಿ ನಮಗೆ ಪರಮಾಣುಗಳು ಉತ್ಪತ್ತಿ. ಈಗ ಭೂಮಿಯ ಮೇಲೆ ಯಾಕೆ ಕಾರ್ಬನ್ ಇರ್ತದೆ, ಎಲ್ಲಾ ವಸ್ತುಗಳು ಇದೆ ಅಂದ್ರೆ ಇಲ್ಲಿ ಮ್ಯಾಟರು ವಿವಿಧ ರೀತಿಯ ಹಂತಗಳಲ್ಲಿ ಈ ಹೀಲಿಯಮ್ಮು, ಹೈಡ್ರೋಜನ್ನು, ಆಕ್ಸಿಜನ್ನು, ಕಾರ್ಬನ್ನು ಇವೆಲ್ಲ ಸಂಯೋಜನೆ ಆದಾಗ ಈ ಬೇರೆ ಬೇರೆ ಆಟಮ್ಸು, ಬೇರೆ ಬೇರೆ ಪರಮಾಣುಗಳು ಬಂದಿದೆ. ಸೊ ಈ ಬಿಗ್ ಬ್ಯಾಂಗ್ ಇದನ್ನ ನ್ಯೂಕ್ಲಿಯರ್ ಸಿಂಥಸಿಸ್ ಅಂತಾನೂ ಹೇಳ್ಬೋದು. ಸೊ ಇದು ಇದು ಒಂದು ಚಿತ್ರ. ಇನ್ನೊಂದು ಚಿತ್ರ ನೋಡಿ, ಈ ಕಾಸ್ಮಿಕ್ ಡಾರ್ಕ್ ಏಜಸ್ ಅಂದ್ರೆ ಕಾಸ್ಮಿಕ್ ಡಾರ್ಕ್ ಏಜಸ್ ಆರ್ ಇನಿಷಿಯಲ್ ಸ್ಟೇಜ್. ಸೊ ಈ ಕಡೆ ಎಡಗಡೆ ನಮ್ಮ ಬಲಗಡೆ ನೀವು ನೋಡಿ, ಒಂದು ತುಂಬಾ ಕತ್ತಲೆಯಾದಂತಹ ಒಂದು ಜಾಗ. ಆ ಕತ್ತಲೆ ಆದ್ಮೇಲೆ ಲಾಸ್ಟ್ ಎಡ್ಜ್ಗೆ ಹೋದ್ರೆ ಅಲ್ಲೆಲ್ಲೆಲ್ಲೆಲ್ಲೇ ನೋಡಿ ನಾವು ಬೆಳಕು ಬರ್ತದೆ. ಈ ಕತ್ತಲೆ ಇದನ್ನ ಡಾರ್ಕ್ ಏಜಸ್ ಅಂತೀವಿ. ಇದು ಬಿಲಿಯನ್ಸ್ ಇಯರ್ಸ್, ಆಕ್ಚುಲಿ ಸೋ ಮೆನಿ ಇಯರ್ಸ್ ಆಗಿರ್ತದೆ ಈ ಡಾರ್ಕ್ ಏಜು. ಅನಂತರ ಇದು ನೋಡಿ ಅಲ್ಲೆಲ್ಲೆಲ್ಲಿ ಬಲೆ ರೂಪದಲ್ಲಿ ನಿಮಗೆ ಅಲ್ಲೆಲ್ಲೆಲ್ಲಿ ಶಕ್ತಿಯ ಕಣಗಳು ಮತ್ತೆ ಉತ್ಪತ್ತಿ ಆಗ್ತದೆ. ಅದನ್ನ ಡಾರ್ಕ್ ಏಜಸ್, ಈ ಪಾಯಿಂಟ್ ಅನ್ನ ಡಾರ್ಕ್ ಏಜಸ್, ಈ ಶಕ್ತಿಯನ್ನ ಡಾರ್ಕ್ ಎನರ್ಜಿ ಅಂತೀವಿ. ಸೊ ಈ ನಾವು ಯೂನಿವರ್ಸ್ ಅನ್ನ ತಗೊಂಡ್ರೆ ಯೂನಿವರ್ಸ್ ಅಲ್ಲಿ ಸುಮಾರು 68% ಡಾರ್ಕ್ ಎನರ್ಜಿ ಇರ್ತದೆ. ಆ ಡಾರ್ಕ್ ಎನರ್ಜಿ ನಮ್ಗೆ ಕಾಣಿಸಲ್ಲ, ಇದು ಅಗೋಚರವಾಗಿರ್ತದೆ. ಸೊ ಈ ಡಾರ್ಕ್ ಎನರ್ಜಿ ಮತ್ತೆ ಡಾರ್ಕ್ ಮ್ಯಾಟರ್ ಬರೀ 27%. ಇಡೀ ಯೂನಿವರ್ಸ್ ಅಲ್ಲಿ ಡಾರ್ಕ್ ಮ್ಯಾಟರ್ ಆರ್ ಕಪ್ಪು ಕಣಗಳು ಏನಂತೀವಿ ಅದು ಬರೀ 27%. ಮಿಕ್ಕಿದ ಎಲ್ಲಾ ಮ್ಯಾಟ್ರು, ಈ ಭೂಮಿ ಇವು ಅವು ಎಲ್ಲ ಸಸ್ಯಗಳು ಇವೆಲ್ಲ ತಗೊಂಡ್ರೆ ಬರೀ 5% ಅಷ್ಟೇ ಬೇರೆ ಮ್ಯಾಟ್ರು. ಸೊ 27% ಡಾರ್ಕ್ ಮ್ಯಾಟ್ರು, 68% ಡಾರ್ಕ್ ಎನರ್ಜಿ. ಸೊ ಈ ಡಾರ್ಕ್ ಎನರ್ಜಿ ಅಗಾಧವಾದ ಒಂದು ಶಕ್ತಿ. ಆ ಶಕ್ತಿ ಏನೇ ನಿಗೂಢವಾಗಿರ್ತದೆ ಅದು ಅದು ಅದರಲ್ಲಿ ವಿಕರ್ಷಣವಾದಂತಹ ಒಂದು ಶಕ್ತಿನೂ ಇರ್ತದೆ. ಸೊ ವಿಶ್ವವನ್ನ ಆ ಶಕ್ತಿಯನ್ನ ತಳ್ಳುತ್ತದೆ. ಅಂದ್ರೆ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಅಂದ್ರೆ ಬಿಕಾಸ್ ಆಫ್ ದಿಸ್ ಡಾರ್ಕ್ ಎನರ್ಜಿ. ಎಕ್ಸ್ಪ್ಯಾನ್ಷನ್ ರೀಸನ್ ಏನು ಅಂದ್ರೆ ಈ ಡಾರ್ಕ್ ಎನರ್ಜಿ ಆ ಕಣಗಳನ್ನ ತಳ್ಳಲ್ಪಟ್ಟು
ಅದು ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗಕ್ಕೆ, ಮತ್ತೆ ಸೂಪರ್ ನೋವಾ, ನಾವೇನು ನೆಬುಲಾ ಇಲ್ಲ ಸೂಪರ್ ನೋವಾ ಇವೆಲ್ಲ ಆಗೋದಕ್ಕೆ ಈ ಡಾರ್ಕ್ ಎನರ್ಜಿ ತುಂಬಾ ಆ ಆ, ಒಂದು ಮೂಲಭೂತವಾದ ಕಾರಣ ಅಂತ ಹೇಳ್ಬೋದು. ಇದು ಇನ್ನೊಂದು ರೀತಿಯ, ನಾವು ಡಾರ್ಕ್ ನೋಡಿ ಇಲ್ಲಿ ಆಕ್ಚುಲಿ ನೆಬುಲಾಸ್ ಅಂತೀವಿ ಇದನ್ನ. ಆ ಇನ್ನ ಸಾಕಷ್ಟು ಈಗ ಕತ್ತಲೆ ಯುಗಗಳು ಅಂತ ಹೇಳ್ತೀವಿ. ಕತ್ತಲೆ ಯುಗಗಳು ಅಂದ್ರೆ ಕಾಸ್ಮಿಕ್ ಮೈಕ್ರೋವೇವ್. ಆ ಆ ಆ ಯುಗಗಳಲ್ಲಿ ಏನೂ ಆಗಲ್ಲ, ಸುಪ್ತ ಸ್ಥಿತಿಯಲ್ಲಿ ಇರ್ತದಂತೆ ಆ ಬ್ರಹ್ಮಾಂಡ. ಸೊ ಸುಮಾರು ವರ್ಷಗಳು ಸುಪ್ತ ಸ್ಥಿತಿ ಇದ್ದು, ತದನಂತರ ಈ ಕಾಸ್ಮಿಕ್ ಎನರ್ಜೀಸ್ ಬಂದು ಆಮೇಲೆ ಅಗೈನ್ ಅದು ಎಕ್ಸ್ಪ್ಯಾಂಡ್ ಆಗಕ್ಕೆ ಶುರು ಆಗ್ತದೆ. ಸೊ ಬ್ರಹ್ಮಾಂಡದ ಮೊದಲು ನಕ್ಷತ್ರಗಳು, ಆ ಈ ಬ್ರಹ್ಮಾಂಡದಲ್ಲೆಲ್ಲ ಅನಿಲ ಏಕರೂಪದಲ್ಲಿ ವಿತರಣೆ ಆಗಿಲ್ಲ. ಬ್ರಹ್ಮಾಂಡ ನಾವು ನೋಡ್ತೀವಿ, ಆ ಅನಿಲಗಳು ಯಾವ ರೀತಿ ಇದೆ ಅಂದ್ರೆ ಅದು ಯೂನಿಫಾರ್ಮ್ ಇಲ್ಲ, ಸೊ ಅನ್ಯೂನಿಫಾರ್ಮ್ ಇದೆ. ಸೊ ಬಾಹ್ಯಾಕಾಶದ ತಂಪಾದ ಪ್ರದೇಶಗಳಲ್ಲಿ ಹೆಚ್ಚು ಒಂಟಿಯಾಗಿ ಅಂದ್ರೆ ಮುದ್ದೆ ಆಗಿರ್ತದೆ, ಅಂದ್ರೆ ಒಟ್ಟುಗೂಡಿರ್ತವೆ ಅವು. ಅನಿಲದ ದಟ್ಟವಾದ ಮೋಡಗಳು ಇದ್ದವು. ಈ ಉಂಡೆಗಳು ಹೆಚ್ಚು ಬೃಹತ್ ಪ್ರಮಾಣದಲ್ಲಿ ಬೆಳೆದಂತೆ ಅವುಗಳ ಗುರುತ್ವಾಕರ್ಷಣೆಯ ಹೆಚ್ಚುವರಿ ವಸ್ತುವನ್ನು ಆಕರ್ಷಿಸಿತು. ಅವು ಹೆಚ್ಚು ಸಾಂದ್ರವಾದಂತೆ ಮತ್ತೆ ಹೆಚ್ಚು 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 ಸಾಂದ್ರ ಆಗ್ತಾ 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 ಆ ಉಂಡೆಗಳು ಕೇಂದ್ರಗಳು, ಅಂದ್ರೆ ಆ ಉಂಡೆಯ ಕೇಂದ್ರಗಳು ಬಿಸಿ ಆಗ್ತವೆ. ಅಂತಿಮವಾಗಿ ಅವುಗಳ ಕೇಂದ್ರಗಳಲ್ಲಿ ಪರಮಾಣು ಸಮ್ಮಿಳನ ಸಂಭವಿಸಿ ಮತ್ತೆ ಬಿಸಿ ಆಗ್ತವೆ. ಸೊ ಇವು ಮೊದಲು ನಕ್ಷತ್ರಗಳಾಗಿದ್ದವು. ಅವು ನಮ್ಮ ಸೂರ್ಯನಿಗಿಂತ 30ರಿಂದ 300 ಪಟ್ಟು ಹೆಚ್ಚು ಬೃಹತ್ ಮತ್ತು ಲಕ್ಷಾಂತರ ಪಟ್ಟು ಪ್ರಕಾಶಮಾನವಾಗಿದ್ದವು. ಹಲವಾರು 100 ಮಿಲಿಯನ್ ವರ್ಷಗಳಲ್ಲಿ ಮೊದಲು ನಕ್ಷತ್ರಗಳು, ಮೊದಲು ಗ್ಯಾಲಕ್ಸಿಗಳು ಒಟ್ಟುಗೂಡಿದವು. ವಿಜ್ಞಾನಿಗಳ ಪ್ರಕಾರ ಇದು ಯಾಕೆ ಒಟ್ಟುಗೂಡ್ತವೋ, ಇದು ಡಾರ್ಕ್ ಎನರ್ಜಿನೇ ಅಂತ ಹೇಳ್ಬೋದು. ಈ ಡಾರ್ಕ್ ಎನರ್ಜಿ ಇವೆನ್ನ ಒಟ್ಟುಗೂಡೋದಕ್ಕೆ, ಇಲ್ಲ ಅಂದ್ರೆ ಸಂಯೋಜನೆ ಆಗೋದಕ್ಕೆ, ಮತ್ತೆ ಅಲ್ಲಿಂದ ಲೈಟ್ ಬರೋದಕ್ಕೆ ಈ ಡಾರ್ಕ್ ಎನರ್ಜಿನೇ ಕಾರಣ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಐ ಥಿಂಕ್ ಸರ್, ಮತ್ತೆ ಗ್ರಹಗಳ ರಚನೆ, ಬಾಹ್ಯ ಗ್ರಹಗಳು ಯಾವ ರೀತಿ ಆಯ್ತು, ಮತ್ತೆ ಸೂರ್ಯ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿರುವ ಅಂದ್ರೆ ಸೃಷ್ಟಿ ಮಾಡಿರುವ ಕರ್ತ, ಆ ನಾವು ಥಿಯಾಸಫಿಯಲ್ಲಿ ಏನ್ ಹೇಳ್ತೀವಿ, ನಮ್ಮ ತತ್ವಜ್ಞಾನದಲ್ಲಿ ಏನ್ ಹೇಳ್ತೀವಿ, ಮತ್ತೆ ವಿಜ್ಞಾನದಲ್ಲಿ ಏನ್ ಹೇಳ್ತೀವಿ, ಇದು ಹೇಳೋದಕ್ಕೆ ಇನ್ನ ಸುಮಾರು ಸ್ಲೈಡ್ಸ್ ಇದೆ. ಮೇ ಬಿ ಇಟ್ ಈಸ್ ಟೈಮ್ ಈಸ್ ಓವರ್, 8 o'clock. Maybe the next class I may, if the time given for the next class, I will continue the remaining part. Thanks for the patient hearing of all the sisters and brothers. ಸರ್, ಇದು Okay. ತುಂಬಾ ಜಾಸ್ತಿ ಇರೋದ್ರಿಂದ ನೆಕ್ಸ್ಟ್ ಕ್ಲಾಸ್ ಏನಾದರೂ ನಮಗೆ ಅವಕಾಶ ಕೊಟ್ಟರೆ